सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उज्जायानं नमो लोये सौवसाहूनम् एषु पञ्चनमोक्कारो सौवपावपनाशनो मङ्गलानं च सर्वेषिं परमं हवै मङ्गलम् परमं हवै मङ्गलम् झेलातात्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा प्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वरी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो मुनिकुल पितामहाचार्य चक्रवर्ती प्रथमाचार्य श्री शांति सागर महाराज की जय हो। जय बोलो संत शिरोमणि आचार्य गुरुवर विद्यासागर मुनि महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ. ಈ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳ 53 ಭೇದಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಇವುಗಳನ್ನು ಸ್ವಲ್ಪ ಸ್ವಲ್ಪ ತಿಳಿತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು ಮಾರ್ಗಣ ಸ್ಥಾನಗಳಲ್ಲಿ, ಗುಣಸ್ಥಾನಗಳಲ್ಲಿ ಈ 53 ಭಾವಗಳು ಅನ್ನುವಂಥ ವಿಷಯವನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ಅದರ ಪೈಕಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಆಮೇಲೆ ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಈಗ ಜ್ಞಾನ ಮಾರ್ಗಣ ವಿಷಯವನ್ನ ನೋಡುವಂತ ಪ್ರಯತ್ನ ಮಾಡ್ತಾ ಇದ್ದೆ. ಜ್ಞಾನ ಮಾರ್ಗಣದಲ್ಲಿ ಕುಮತಿ, ಕುಶುದ್ಧ, ಕು ಅವಧಿ ಜ್ಞಾನ ಮಾರ್ಗಣ, ಮತಿ, ಶುದ್ಧ, ಅವಧಿ ಜ್ಞಾನ ಮಾರ್ಗಣ ಗಳನ್ನ ಸ್ವಲ್ಪ ಮಟ್ಟಿಗೆ ತಿಳಿಯುವ ಪ್ರಯತ್ನ ಮಾಡಿದೆ. ಮನಪರೇ ಜ್ಞಾನ ಮಾರ್ಗಣ ಕೂಡ ಸ್ವಲ್ಪ ತಿಳಿದಂತಾಗಿದೆ. ಇನ್ನು ಮುಂದೆ ಗ್ರಂಥದ ಅನುಸಾರವಾಗಿ ಯಾವ ವಿಷಯವನ್ನ ತಿಳಿಸಲಿದ್ದಾರೆ ಅನ್ನುವಂಥದ್ದನ್ನ ಓದುತ್ತಾ ತಿಳಿತಾ ನೋಡುವುದು, ಓದಬೇಕು. ಪೇಜ್ ನಂಬರ್ 69 ಕೇವಲ ಜ್ಞಾನ. ಔಪಶಮಿಕ 0, ಕ್ಷಾಯಿಕ 9, ಕ್ಷಾಯೋಪಶಮಿಕ ಏನು ಇಲ್ಲ 0, ಔದಯಿಕ 3, ಪಾರಿಣಾಮಿಕ 2, ಒಟ್ಟು 14 ಭಾವಗಳು. ಇವುಗಳ ಒಂದು ವಿಶೇಷತೆ, ಕೇವಲ ಜ್ಞಾನದ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಇರುತ್ತವೆ. ಜ್ಞಾನ ಮಾರ್ಗಣದಲ್ಲಿ ಕೇವಲ ಜ್ಞಾನ ಮಾರ್ಗಣ, ಕೇವಲ ಜ್ಞಾನ ಮಾರ್ಗಣ ಇದು ಜ್ಞಾನ ಮಾರ್ಗಣ ಇದೆ. ಈ ಕೇವಲ ಜ್ಞಾನದ ಗುಣಸ್ಥಾನಗಳು 13 ಮತ್ತು 14
ಅರಿಹಂತ ಅವಸ್ಥೆಯ ಅಪೇಕ್ಷೆಯಿಂದ ಇದೆ. ಸಿದ್ಧ ಭಗವಾನರಲ್ಲಿ ಕೂಡ ಕೇವಲ ಜ್ಞಾನ ಇದೆ. ಅಲ್ಲಿ ಗುಣಸ್ಥಾನಾತೀತರಿದ್ದಾರೆ. ಕೇವಲ ಜ್ಞಾನ ಅಂತಂದ್ರೆ ಯಾವುದು ಜ್ಞಾನ ಮಾತ್ರ ಇದೆಯೋ, ಅದರಲ್ಲಿ ಯಾವುದೇ ಕಲ್ಮಶಗಳು ಕೂಡಿಕೊಂಡಿಲ್ಲವೋ ಅಂಥದ್ದನ್ನ ಕೇವಲ ಜ್ಞಾನ, ಮಾತ್ರ ಜ್ಞಾನ ಅಂತನೂ ತಿಳ್ಕೋಬಹುದು. ಅಸಹಾಯವಾದಂತಹ ಜ್ಞಾನ, ಯಾವುದರ ಬೇರೆಯವರ ಸಹಕಾರವಿಲ್ಲದೆ ತಿಳಿಯುವಂಥದ್ದು ಏನಿದೆ ಅದು ಜ್ಞಾನ. ಅದು ಮಾತ್ರ ಇರುವಾಗ ಅದು ಸುಪ್ರೀಂ ಲೆವೆಲ್ದಲ್ಲಿ ಇರ್ತದೆ. ಯಾವುದು ಅದು ಮಾತ್ರ ಇರ್ತದೆಯೋ, ಯಾವುದೇ ಆಗಲಿ, ಯಾವುದು ಅದು ತನ್ನದಿಂದ ಇರ್ತದೆಯೋ ಆವಾಗ ಅದರ ಶಕ್ತಿ ಅಗಾಧವಾಗಿರ್ತದೆ. ಹಾಗೇನೆ ಇಲ್ಲಿ ಕೇವಲ ಜ್ಞಾನ ಮಾತ್ರ ಅನ್ನುವಂಥ ಅರ್ಥ, ಮತ್ತು ಕೇವಲ ಅಂದ್ರೆ ಇನ್ನೊಬ್ಬರ ಸಹಾಯವಿಲ್ಲದೆ ಇರುವಂತ ಕೇವಲ ಜ್ಞಾನ ಮಾತ್ರ. ಆ ಜ್ಞಾನದಲ್ಲಿ ಇರುವಾಗ ಗುಣಸ್ಥಾನಗಳು 13, 14 ಇರಲು ಸಾಧ್ಯ, ಮತ್ತು ಗುಣಸ್ಥಾನಾತೀತ ಇರುವಂತಹ ಜೀವರಲ್ಲಿ ಕೂಡ ಅದು ಇರ್ತದೆ. ಹಾಗಾಗಿ ಕೇವಲ ಜ್ಞಾನ ಮಾರ್ಗಣ ನೋಡುವಾಗ ಯಾವ ಯಾವ ಭಾವಗಳ ಆಗಬಹುದು ಅಂತ ನೋಡ್ತಾ ಹೋದ್ರೆ, ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ. ಕೇವಲ ಜ್ಞಾನಿಗಳು 4 ಘಾತಿ ಕರ್ಮಗಳನ್ನ ನಾಶ ಮಾಡಿದ ಅರಿಹಂತ ಅವಸ್ಥೆಯಲ್ಲಿ ಇದೆ. ಕೇವಲ ಜ್ಞಾನ ಉತ್ಪನ್ನ ಆಗಬೇಕಾಯಿತು ಅಂತಂದ್ರೆ 4 ಕರ್ಮಗಳ ನಾಶ ಆಗಿರ್ಬೇಕು, ಸಂಪೂರ್ಣ ನಾಶ ಆಗಿರ್ಬೇಕು. ಮೋಹನೀಯ ಕರ್ಮ, ಜ್ಞಾನಾವರಣೀಯ ಕರ್ಮ, ದರ್ಶನಾವರಣೀಯ ಕರ್ಮ, ಅಂತರಾಯ ಕರ್ಮ. ಈ 4 ಕರ್ಮಗಳು ನಾಶವಾಗಲಾರದ ಹೊರತು ಕೇವಲ ಜ್ಞಾನದ ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ಕರ್ಮಗಳ ನಾಶದ ಕಾರಣದಿಂದ ಯಾವ ಗುಣಗಳು ಪ್ರಾಪ್ತವಾಗಿವೆಯೋ ಅಂತಹ ಗುಣಗಳು ಕೇವಲ ಜ್ಞಾನ ಮಾರ್ಗಣದಲ್ಲಿ ಇವೆ. ಇಲ್ಲಿ ಔಪಶಮಿಕದ್ದೇನು ಕೆಲಸ ಇಲ್ಲ. ಹಾಗಾಗಿ ಔಪಶಮಿಕ ಸಮ್ಯಕ್ತವಾಗಲಿ ಔಪಶಮಿಕ ಚಾರಿತ್ರವಾಗಲಿ ಇರುವಂಥದ್ದು ಇಲ್ಲ. ಕ್ಷಾಯಿಕ ಭಾವಗಳು ಕೇವಲ ಜ್ಞಾನಿಗಳಲ್ಲಿ 9 ಎಲ್ಲಾ ಕ್ಷಾಯಿಕ ಭಾವಗಳು ಆಗಲು ಸಾಧ್ಯ ಆಗಿರುತ್ತವೆ. ಕ್ಷಾಯಿಕ ಜ್ಞಾನವು ಕ್ಷಾಯಿಕ ಸಮ್ಯಕ್ತ್ವ ಇದೆ, ಕ್ಷಾಯಿಕ ಚಾರಿತ್ರ ಇದೆ, ಕ್ಷಾಯಿಕ ಜ್ಞಾನ ಇದೆ ಅಂದ್ರೆ ಕೇವಲ ಜ್ಞಾನ, ಕ್ಷಾಯಿಕ ದರ್ಶನ ಇದೆ, ಕ್ಷಾಯಿಕ ದಾನ ಇದೆ, ಕ್ಷಾಯಿಕ ಲಾಭ ಇದೆ, ಕ್ಷಾಯಿಕ ಭೋಗ ಇದೆ, ಕ್ಷಾಯಿಕ ಉಪಭೋಗ ಇದೆ, ಕ್ಷಾಯಿಕ ವೀರ್ಯ ಇದೆ. ಹೀಗೆ 9 ಕ್ಷಾಯಿಕ ಭಾವಗಳು ಕೇವಲ ಜ್ಞಾನದ ಜೊತೆಗೆ ಇರುತ್ತವೆ. ಕ್ಷಾಯೋಪಶಮಿಕದಲ್ಲಿ ಯಾವ ಭಾವಗಳು ಇಲ್ಲ. ಯಾಕೆಂದ್ರೆ ಯಾವ ಕರ್ಮಗಳನ್ನ ಕ್ಷಯೋಪಶಮ ಮಾಡಬೇಕಾಗಿತ್ತೋ ಆ ಎಲ್ಲ ಕರ್ಮಗಳನ್ನು ನಾಶ ಮಾಡಲಾಗಿದೆ. ಹಾಗಾಗಿ ಕರ್ಮದ ನಾಶವಾಗಿರುವ ಕಾರಣ, ಕರ್ಮಗಳ ನಾಶವಾಗಿರುವ ಕಾರಣ ಕ್ಷಯೋಪಶಮಜನ್ಯವಾದ ಯಾವ ಭಾವಗಳು ಇರುವಂತಹ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಇರುವುದಿಲ್ಲ. ಮೋಹನೀಯವು ನಾಶವಾಗಿದೆ, ಜ್ಞಾನಾವರಣ, ದರ್ಶನಾವರಣ, ಅಂತರ ಎಲ್ಲನೂ ನಾಶ ಆಗಿದೆ. ಇನ್ನು ಔದಯಿಕ ಭಾವಗಳು, ಕರ್ಮದ ಉದಯದ ಕಾರಣದಿಂದ ಏನು ಭಾವಗಳ ಆಗಬಹುದಿತ್ತು ಆ ಭಾವಗಳು ಕೇವಲ ಜ್ಞಾನ ಆದ ಮೇಲೆ ಕೂಡ ಅರಿಹಂತ ಅವಸ್ಥೆಯಲ್ಲಿ ಮನುಷ್ಯಗತಿ ಇದೆ. ಮನುಷ್ಯಗತಿಯ ಉದಯ ನಡೆದಿರುವುದರಿಂದ ಅದು ಒಂದು ಔದಯಿಕ ಭಾವ ಇರ್ತದೆ. ಔದಯಿಕ ಭಾವಗಳಲ್ಲಿ ಇರುವಂತಹ ಕಷಾಯಗಳು ಯಾವುದೂ ಇರುವುದಿಲ್ಲ. ವೇದಗಳಲ್ಲಿಯೂ ಯಾವ ವೇದವೂ ಇರುವುದಿಲ್ಲ, ಮಿಥ್ಯಾದರ್ಶನವೂ ಇರುವುದಿಲ್ಲ, ಅಜ್ಞಾನವೂ ಇರುವುದಿಲ್ಲ. ಯಾವಾಗ ಕೇವಲ ಜ್ಞಾನ ಆಯಿತು ಆವಾಗ ಯಾವ ಪ್ರಕಾರದ ಅಜ್ಞಾನವೂ ಇರುವುದಿಲ್ಲ, ಅಸಂಯಮವೂ ಇರುವುದಿಲ್ಲ. ಆದ್ರೆ ಒಂದು ಭಾವ ಇದೆ, ಅಸಿದ್ಧತ್ವ ಭಾವ ಇರುತ್ತದೆ. ಎಲ್ಲಿ ತನಕ ಸಿದ್ಧ ಭಗವಾನ್ ಆಗುವುದಿಲ್ಲ ಅಲ್ಲಿ ತನಕ ಅಸಿದ್ಧತ್ವ ಭಾವ ಇರುತ್ತದೆ. ಲೇಷಗಳಲ್ಲಿ ಒಂದು ಪರಮ ಶುಕ್ಲ ಲೇಷ ಇದೆ. ಹೀಗೆ ಒಂದು ಗತಿ ಔದಯಿಕ ಭಾವ, ಇನ್ನೊಂದು ಅಸಿದ್ಧತ್ವ ಭಾವ, ಇನ್ನೊಂದು ಲೇಷ ಭಾವ.
ಹೀಗೆ ಮೂರು ಔದೈಕ ಭಾವಗಳು ಕೇವಲಿ ಭಗವಾನರಲ್ಲಿ ಇರಲು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳು ಆಗಿರಲು ಸಾಧ್ಯ. ಯಾಕೆಂದ್ರೆ ಅವರು ಕೇವಲಿ ಭಗವಾನ್ ಇದ್ದಾರೆ ಅಂತಂದ್ರೆ ಒಂದು ಜೀವತ್ವ ಇದೆ, ಇನ್ನೊಂದು ಭವ್ಯತ್ವ ಇರುತ್ತದೆ. ಅಭವ್ಯತ್ವ ಇರುವುದಿಲ್ಲ. ಅಭವ್ಯತ್ವ ಗುಣಸ್ಥಾನ ಒಂದಕ್ಕಿಂತ ಮುಂದೆ ಎಲ್ಲಿಯೂ ಕೂಡ ಯಾವ ಜೀವರಲ್ಲೂ ಇರುವುದಿಲ್ಲ. ಅದಿದ್ರೆ ಮುಂದಿನ ಗುಣಸ್ಥಾನಗಳು ಪ್ರಾಪ್ತ ಆಗುವುದಿಲ್ಲ. ಹೀಗೆ ಕೇವಲಿ ಭಗವಾನರಲ್ಲಿ 9 ಕ್ಷಾಯಿಕ ಭಾವ, 3 ಔದೈಕ ಭಾವ, 2 ಪಾರಿಣಾಮಿಕ ಭಾವ, ಇಷ್ಟು ಭಾವಗಳು ಒಟ್ಟು 14 ಭಾವಗಳು ಮಾತ್ರ ಕೇವಲಿ ಭಗವಾನರಲ್ಲಿ, ಅರಿಹಂತ ಭಗವಾನರಲ್ಲಿ ಇರುವ ಸಾಧ್ಯತೆ ಇದೆ, ಇರುತ್ತವೆ. ಅರಿಹಂತ ಭಗವಾನರಲ್ಲಿ ಎಷ್ಟು ಭಾವಗಳಿರಲು ಸಾಧ್ಯ? 14 ಹೀಗೆ ತಿಳ್ಕೋಬೇಕು. ತಿಳಿತಲ್ಲ? ಇಲ್ಲಿಗೆ ಜ್ಞಾನ ಮಾರ್ಗಣ ಮುಗಿಯಿತು. ಸಂಯಮ ಮಾರ್ಗ. ಇಲ್ಲಿ 13, 14 2 ಗುಣಸ್ಥಾನ ಇದ್ರು ಭಾವಗಳಲ್ಲಿ ಏನಂತದ್ದು ವ್ಯತ್ಯಾಸ ಮಾಡಿ ತಿಳಿಯುವಂಥದ್ದೇನಿರುವುದಿಲ್ಲ. ಔಪಶಮಿಕ ಭಾವ ಇರುವುದಿಲ್ಲ, ಕ್ಷಾಯೋಪಶಮಿಕ ಎಲ್ಲೂ 13ರಲ್ಲೂ ಇರುವುದಿಲ್ಲ, 14ರಲ್ಲೂ ಇರುವುದಿಲ್ಲ. ಇನ್ನು ಇದ್ರೆ 13ರಲ್ಲಿ 14ರಲ್ಲಿ ಕ್ಷಾಯಿಕ ಭಾವಗಳೇ ಇರಬೇಕು, ಅವು 2 ಕಡೆ 9. ಇನ್ನು ಔದೈಕ ಭಾವಗಳಲ್ಲಿ 13ರಲ್ಲಿ ಗತಿ ಇದ್ರೆ 14ರಲ್ಲೂ ಗತಿ ಇದೆ. 13ರಲ್ಲಿ ಗತಿ ಔದೈಕ ಇದೆ ಅಂತಂದ್ರೆ 14ರಲ್ಲೂ ಮನುಷ್ಯ ಗತಿನೇ ಇದೆ, ಅದು ಇರ್ತದೆ. ಅಸಿದ್ಧತ್ವ 13ರಲ್ಲಿ ಇನ್ನೂ ಸಿದ್ಧರಾಗಿಲ್ಲ ಅಂದ್ರೆ 14ರಲ್ಲೂ ಇನ್ನೂ ಸಿದ್ಧರಾಗಿಲ್ಲ, ಅದು ಅದೇ ಇರುವುದು, ಉಳಿದ ಯಾವ್ದು ಇರುವುದಿಲ್ಲ. ಲೇಷ ಒಂದು ಕಡಿಮೆ ಆಗ್ತದೆ 14ರಲ್ಲಿ. ತಿಳಿತಾ? 13ರ ತನಕ ಮಾತ್ರ ಲೇಷ ಇದೆ, 14ರಲ್ಲಿ ಲೇಷ ಇಲ್ಲ. ತಿಳಿದು? ಉಳಿದ ಭಾವಗಳೇ ಯಥಾವತ್ ಇರ್ತವೆ. ಹೀಗೆ ಇದನ್ನ ತಿಳ್ಕೋಬೇಕು. ಪೇಜ್ ನಂಬರ್ 70, ಸಂಯಮ ಮಾರ್ಗಣ. ಇನ್ನು ಜ್ಞಾನ ಮಾರ್ಗಣ ಆದ ಮೇಲೆ ಸಂಯಮ ಮಾರ್ಗಣ. ಸಂಯಮ ಮಾರ್ಗಣದಲ್ಲಿ ಎಷ್ಟು ಭೇದಗಳನ್ನ ಹೇಳಿದ್ದಾರೆ? 7 ಭೇದಗಳನ್ನ ಹೇಳಿದ್ದಾರೆ. ಮಾರ್ಗಣದಲ್ಲಿ 7 ಭೇದಗಳಿವೆ. ಅಸಂಯಮ, ಸಂಯಮ, ಸಾಮಾಯಿಕ, ಛೇದೋಪಸ್ಥಾಪನ, ಸೂಕ್ಷ್ಮ ಸಾಂಬರಾಯ, ಯಥಾಖ್ಯಾತ, ಹೀಗೆ 7 ಸಂಯಮಗಳಿವೆ. ಆದರೂ ಅಸಂಯಮದ ವಿಷಯವನ್ನ ಇಲ್ಲಿ ಸಾಕಷ್ಟು ಕಡೆ ತಿಳಿದಂತಾಗಿದೆ. ಹಿಂದೆ ಎಲ್ಲಾ ಕಡೆನೂ ಅಸಂಯಮದ ವಿಷಯ ಬಂದು ಹೋಗಿದೆ. 1ರಿಂದ 4ನೇ ಗುಣಸ್ಥಾನದವರೆಗೆ ಏನು ಜೀವರಿದಾರಲ್ಲ, ಎಲ್ಲರೂ ಅಸಂಯಮಿಗಳೇ, ಸಂಪೂರ್ಣ ಅಸಂಯಮಿಗಳು. ಇನ್ನು ಸಂಯಮದು ಕೂಡ ಹಿಂದೆ ದೇಶವಿರತ ಗುಣಸ್ಥಾನ ಮೊದಲಾದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಸಂಯಮವು ಕೂಡ 2 ಗತಿಯಲ್ಲಿದೆ. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇವಾಗ ನೇರವಾಗಿ ಸಂಯಮ ಅಂತಂದ್ರೆ ಪೂರ್ಣ ಸಂಯಮದ ರೂಪದಲ್ಲಿ ಏನೇನನ್ನ ಹೇಳಬೇಕು ಅದನ್ನ ಹೇಳ್ತಾರೆ ನೋಡಿ. ಓದ್ರಿ. ಸಾಮಾಯಿಕ ಛೇದೋಪಸ್ಥಾಪನ ಸಂಯಮ ಪರ್ಯಾಪ್ತಕ. ಇದರಲ್ಲಿ ವಿಶೇಷತೆ ಸಾಮಾಯಿಕ ಛೇದೋಪಸ್ಥಾಪನ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರ ಇರುತ್ತವೆ. 1ನೇ ಪಾಯಿಂಟ್. 2ನೇದು ಪರಿಹಾರ ವಿಶುದ್ಧಿ ಸಂಯಮದ ಜೊತೆಗೆ ಉಪಶಮ ಸಮ್ಯಕ್ತ್ವ, ಮನಪರ್ಯಾಯ ಜ್ಞಾನ, ತ್ರಿವೇದ ಹಾಗೂ ನಪುಂಸಕ ವೇದ ಇರುವುದಿಲ್ಲ. ಪರಿಹಾರ ವಿಶುದ್ಧಿ
ಸಂಯಮದ ಗುಣಸ್ಥಾನಗಳಲ್ಲಿಯೂ ಸಹ ಭಾವಗಳು ಕೇವಲ 27 ಮಾತ್ರ ಇರುತ್ತವೆ. ಪರಾಯ ಸಂಯಮದಲ್ಲಿ ಭಾವಗಳು 10ನೇ ಗುಣಸ್ಥಾನದ ಸಮಾನವಾಗಿ 23 ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 2, ಕ್ಷಾಯೋಪಶಮಿಕ 14, ಔದಯಿಕ 13, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮದಲ್ಲಿ ಪರ್ಯಾಪ್ತಕ ಜೀವದಲ್ಲಿ ಸಾಮಾಯಿಕ ಸಂಯಮ ಮತ್ತು ಛೇದೋಪಸ್ಥಾಪನಾ ಸಂಯಮ ಇವು 6ನೇ ಗುಣಸ್ಥಾನದಿಂದ ಪ್ರಾರಂಭವಾಗುತ್ತವೆ ಮತ್ತು 9ನೆಯ ಗುಣಸ್ಥಾನದವರೆಗೆ ಇರುತ್ತವೆ. 6ನೆಯ ಗುಣಸ್ಥಾನದಿಂದ ಪ್ರಾರಂಭ 9ನೆಯ ಗುಣಸ್ಥಾನದವರೆಗೆ ಇರುತ್ತವೆ. ಅಂದ್ರೆ 6, 7, 8, 9 ಈ 4 ಗುಣಸ್ಥಾನಗಳಲ್ಲಿ ಸಾಮಾಯಿಕ ಸಂಯಮನೂ ಇರಬಹುದು, ಛೇದೋಪಸ್ಥಾಪನೂ ಇರಬಹುದು. ಅದನ್ನ ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮ ಮಾರ್ಗಣ ಅಂತ ಕರೆದಿದ್ದಾರೆ. ಇನ್ನು ಇದರಲ್ಲಿ ಸಾಮಾನ್ಯ ರೂಪದಿಂದ ಚರ್ಚೆ ಮಾಡುವುದಾದ್ರೆ ಅಥವಾ ಸಂಯಮದ ಮಾತ್ರದ ಅಪೇಕ್ಷದಿಂದ ಚರ್ಚೆಯನ್ನ ಮಾಡುವುದಾದ್ರೆ ಸಾಮಾಯಿಕ ಸಂಯಮದ ಜೊತೆಗೆ ಏನೇನಾಗಬಹುದು, ಸಾಮಾಯಿಕ ಛೇದೋಪಸ್ಥಾಪನ ಎರಡೂ ಸಂಯಮದ ಜೊತೆಗೆ ಏನೇನಾಗಬಹುದು. ಔಪಶಮಿಕ ಭಾವಗಳಲ್ಲಿ ಉಪಶಮ ಸಮ್ಯಕ್ತನೂ ಇರಬಹುದು, ಆಮೇಲೆ ಉಪಶಮ ಚಾರಿತ್ರನೂ ಇರಬಹುದು. ಗುಣಸ್ಥಾನ 8, 9 ಇವೆರಡೇನಿದಾವಲ್ಲ, ಉಪಶಮ ಸಮ್ಯಕ್ತ ಮತ್ತು ಉಪಶಮ ಚಾರಿತ್ರವನ್ನ ಹೊಂದಿರಲಿಕ್ಕೆ ಸಾಧ್ಯ ಇದೆ. 8, 9ರಲ್ಲಿ ಸಾಮಾಯಿಕ ಮತ್ತು ಛೇದೋಪಸ್ಥಾಪನ ಈ ಎರಡರಲ್ಲಿ ಯಾವುದಾದ್ರೂ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಉಪಶಮ ಭಾವಗಳು 2 ಆಗಲು ಸಾಧ್ಯ. ಕ್ಷಾಯಿಕ ಭಾವಗಳು ಕೂಡ 2 ಆಗಬಹುದು. ಕ್ಷಾಯಿಕ ಸಮ್ಯಕ್ತವೂ ಇರಲು ಸಾಧ್ಯ. ಕ್ಷಪಕ ಶ್ರೇಣಿಯ ಅಪೇಕ್ಷೆಯಿಂದ ಕ್ಷಾಯಿಕ ಚಾರಿತ್ರ ಭಾವವು 8 ಮತ್ತು 9ರಲ್ಲಿ ಇರಲು ಸಾಧ್ಯ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡುವುದಾದ್ರೆ ಜ್ಞಾನ 4 ಇರಲಿಕ್ಕೆ ಸಾಧ್ಯ. ಇದು ಅಂದ್ರೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರಿಜ್ಞಾನ 4 ಆಗಲು ಸಾಧ್ಯ, ಸಂಭವ ಇದೆ. ಅಜ್ಞಾನ ಭಾವಗಳು 1 ಇರುವುದಿಲ್ಲ. ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮ ಇರುವಾಗ 1 ಅಜ್ಞಾನ ಇರುವುದಿಲ್ಲ. ಆಮೇಲೆ ದರ್ಶನಗಳು ಕೂಡ 3 ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು ಎಲ್ಲ ಆಗಿರಲು ಸಾಧ್ಯ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 5 ಲಬ್ಧಿಗಳು ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರಬಹುದು. ಗುಣಸ್ಥಾನ 6 ಮತ್ತು 7ರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಬಹುದು 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಯಾಕೆಂದ್ರೆ ಆ ಸಂಯಮ ಅಂದ್ರೆ ಅಲ್ಲಿ ಕ್ಷಾಯೋಪಶಮಿಕ ಭಾವಗಳು ಇರುತ್ತವೆ. ಚಾರಿತ್ರದಲ್ಲಿ ಕ್ಷಾಯೋಪಶಮಿಕ ಅವಸ್ಥೆ ಇರ್ತದೆ. ಹಾಗಾಗಿ 6 ಮತ್ತು 7ರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಯಾಕೆಂದ್ರೆ ಅದು ಈ ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮದಲ್ಲಿ ಬರುವುದಿಲ್ಲ. ಅದು ದೇಶವಿರತ 5ನೇ ಗುಣಸ್ಥಾನದಲ್ಲಿ ಬರ್ತದೆ. ಅಂದ್ರೆ ಕ್ಷಾಯೋಪಶಮಿಕ ಭಾವಗಳು ಅಂದ್ರೆ 4 ಜ್ಞಾನ, 3 ದರ್ಶನ, 5 ಲಬ್ಧಿ, 12 1 ಸಮ್ಯಕ್ತ, 1 ಚಾರಿತ್ರ, 14 ಭಾವಗಳು ಕ್ಷಾಯೋಪಶಮಿಕ ಭಾವಗಳಾಗಿರಲು ಸಾಧ್ಯ. ಇನ್ನು ಔದಯಿಕ ಭಾವಗಳಲ್ಲಿ ಇರುವಂತ ಔದಯಿಕ ಭಾವಗಳು ಯಾವ್ಯಾವ ಇರಬಹುದು ಅಂತಂದ್ರೆ ಮನುಷ್ಯಗತಿ ಔದಯಿಕ ಭಾವ 1 ಇರ್ತದೆ. ಯಾಕೆಂದ್ರೆ ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮಧಾರಿಗಳು ದಿಗಂಬರ ಮುನಿಗಳಾಗಿರ್ತಾರೆ, ಅವರು ಮನುಷ್ಯರಾಗಿರ್ತಾರೆ. ಕಷಾಯಗಳು ಕ್ರೋಧಮಾನ ಮಾಯಾಲೋಭದ ರೂಪದಲ್ಲಿ 4 ಇರಬಹುದು. ವೇದಗಳಲ್ಲಿ 3 ವೇದಗಳು ಇರಲು ಸಾಧ್ಯ ಸಾಮಾಯಿಕ ಛೇದೋಪಸ್ಥಾಪನಾ ಸಂಯಮದ ಜೊತೆಗೆ. ಮಿಥ್ಯಾದರ್ಶನ ಇರುವುದಿಲ್ಲ. ಯಾಕೆಂದ್ರೆ ಮುನಿ ಅವಸ್ಥಾ ಇದೆ, ಗುಣಸ್ಥಾನಗಳು 6ರಿಂದ ಮುಂದೆ ಇವೆ, ಅದಕ್ಕಾಗಿ ಮಿಥ್ಯಾದರ್ಶನ ಇರುವುದಿಲ್ಲ.
ಅಜ್ಞಾನ ಭಾವ ಇದೆ, ಯಾಕಂದ್ರೆ ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಇರುವುದಿಲ್ಲ, ಯಾಕಂದ್ರೆ ಸಂಯಮಿಗಳಿದ್ದಾರೆ. ಇನ್ನು ಸಿದ್ಧರಾಗಿರದ ಕಾರಣ ಅಸಿದ್ಧತ್ವ ಭಾವ ಇದೆ. ಲೇಷಗಳಲ್ಲಿ 6 ಮತ್ತು 7ನೇ ಗುಣಸ್ಥಾನದ ಅಪೇಕ್ಷದಿಂದ ಹೆಚ್ಚಂದ್ರೆ 3 ಲೇಷಗಳು ಆಗಿರಲು ಸಾಧ್ಯ. ಮತ್ತು ಕಡಿಮೆ ಅಂದ್ರೆ 1 ಲೇಷ, ಅದು ಶುಕ್ಲ ಲೇಷ ಇದೆ. 8 ಮತ್ತು 9ನೇ ಗುಣಸ್ಥಾನದಲ್ಲಿ ಮಾತ್ರ ಇರುವಂತದ್ದು. 6, 7ರಲ್ಲಿ 3ರಲ್ಲಿ ಯಾವುದಾದ್ರೂ ಇರ್ಲಿಕ್ಕೆ ಸಾಧ್ಯ. ಹೀಗೆ ಔದೈಕ ಭಾವಗಳನ್ನ ತೆಗೆದುಕೊಳ್ಳಬೇಕು. 1 ಗತಿ, 4 ಕಷಾಯ, 3 ವೇದ 8, 1 ಅಜ್ಞಾನ 9, 1 ಅಸಿದ್ಧತ್ವ 10, 3 ಲೇಷ 13 ಭಾವಗಳು. ಔದೈಕದಲ್ಲಿ 13 ಭಾವಗಳು. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 1 ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ 2 ಭಾವಗಳು ಆಗ್ತವೆ. ಒಟ್ಟು ಎಲ್ಲ ಸೇರಿ ಎಷ್ಟಾಯ್ತು? 33 ಭಾವಗಳಾಗ್ತವೆ. ಇದು ಸಾಮಾಯಿಕ ಛೇದೋಪಸ್ಥಾಪನ ಸಾಮಾನ್ಯ ಅಪೇಕ್ಷದಿಂದ ತಿಳ್ಕೋಬೇಕು. ಒಟ್ಟಾರೆಯಾಗಿ ಆ ಸಂಯಮದ ಅಪೇಕ್ಷದಿಂದ ಆಗ್ತದೆ. ಇನ್ನು ಆ ಸಂಯಮದ ಅಪೇಕ್ಷದಿಂದ ನೋಡುವುದಾದ್ರೆ, ಇನ್ನು ಒಂದೊಂದೇ ಗುಣಸ್ಥಾನಗಳಲ್ಲಿ ನೋಡುವುದಾದ್ರೆ ಕೂಡ ಏನು ಅಂತಹದ್ದು ವ್ಯತ್ಯಾಸ ಬರುವುದಿಲ್ಲ. 6, 7ರಲ್ಲಿ ಸಮಾನ ಬರ್ತದೆ, 8, 9ರಲ್ಲಿ ಸಮಾನ ಬರ್ತದೆ. ಏನ್ ಬರ್ತದೆ ಒಂದು ನೋಡಿಬಿಟ್ರೆ. 6ನೇ ಗುಣಸ್ಥಾನದ ಅಪೇಕ್ಷದಿಂದ ಸಾಮಾಯಿಕ ಛೇದೋಪಸ್ಥಾಪನ ಲೆಕ್ಕ ತಗೊಳ್ಳುವುದಾದ್ರೆ, 6ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಎಷ್ಟಿರ್ಬೋದು? 1 ಇರ್ಬೋದು. ಅದು 1 ಭಾವ ಇರ್ಬೋದು. ಕ್ಷಾಯಿಕ ಭಾವಗಳು ಕೂಡ 1 ಇರಬಹುದು. ಕ್ಷಾಯಿಕ ಸಂಯುಕ್ತ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನಾಗ್ತದೆ ನೋಡ್ರಿ. ಜ್ಞಾನದಲ್ಲಿ 4 ಭಾವಗಳಿರಬಹುದು: ಮತಿಶ್ರುತ, ಅವಧಿ, ಮನಃ, ಪರೇಯ. ಅಜ್ಞಾನದಲ್ಲಿ 1 ಇರುವುದಿಲ್ಲ. ದರ್ಶನಗಳು 3 ಇರಬಹುದು, ಲಬ್ಧಿಗಳು 5 ಇರಬಹುದು, ಇರ್ತವೆ. ಕ್ಷಾಯೋಪಶಮಿಕ ಸಂಯುಕ್ತ ಭಾವವೂ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಬಹುದು. ಸಂಯಮ ಭಾವ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತದೆ? 14. ಔದೈಕ ಭಾವಗಳಲ್ಲಿ 1 ಮನುಷ್ಯಗತೆ ಇದೆ. ಕಷಾಯಗಳು 4 ಇರ್ತವೆ. ವೇದಗಳಲ್ಲಿ 3 ಇರಲು ಸಾಧ್ಯ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇರುತ್ತದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಲೇಷಗಳು ಇರಬಹುದು. ಎಷ್ಟಾಯ್ತು? 13. ಪಾರಿಣಾಮಿಕದಲ್ಲಿ 2 ಭಾವಗಳು: ಜೀವತ್ವ, ಭವ್ಯತ್ವ. ಎಲ್ಲ ಸೇರಿಸಿ ಹಿಂದಿನಕ್ಕಿಂತ 2 ಕಡಿಮೆ ಮಾಡಿ 31. ಇಷ್ಟೇ 7ನೇ ಗುಣಸ್ಥಾನದಲ್ಲಿ ಆಯ್ತಾ? ಇಷ್ಟೇ ಪ್ರಮಾಣದಲ್ಲಿ 7ನೇ ಗುಣಸ್ಥಾನಕ್ಕೂ ಬರ್ತದೆ. ಇನ್ನು 8ನೇ ಗುಣಸ್ಥಾನದ ಅಪೇಕ್ಷದಿಂದ ಔಪಶಮಿಕ ಭಾವಗಳಲ್ಲಿ 2 ಭಾವಗಳು ಇರ್ತವೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕೂಡ 2: ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 4 ಇರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನ 3 ಇರಬಹುದು, ಲಬ್ಧಿ 5. ಕ್ಷಾಯೋಪಶಮಿಕದ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಈ 3 ಭಾವಗಳು ಇರುವುದಿಲ್ಲ. ಎಷ್ಟಾಯ್ತಿದು? 12. ಆಮೇಲೆ ಗತಿ ಔದೈಕ ಭಾವಗಳಲ್ಲಿ ಮನುಷ್ಯಗತಿ ಇದೆ, 4 ಕಷಾಯಗಳಿವೆ. ವೇದದಲ್ಲಿ 3 ವೇದಗಳು. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 1. ಔದೈಕ ಭಾವ ಎಷ್ಟಾಯ್ತು? 11. 2 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿ 29. ಅಷ್ಟು 8ನೇ ಗುಣಸ್ಥಾನದಲ್ಲಿ ಮತ್ತು 9ನೇ ಗುಣಸ್ಥಾನದಲ್ಲಿ ಇರುತ್ತವೆ. ತಿಳಿತು?
ಸಂಯಮ ಅಂತಂದ್ರೆ ಯಾವ ಜೀವವು ದೀಕ್ಷೆಯಾದ ನಂತರದಿಂದ ನಿರಂತರವಾಗಿ ಸಮತಾಭಾವದ ಸಾಧನೆಯಲ್ಲಿ ತೊಡಗಿದೆಯೋ ಅಂಥ ಯಾರ ಸಮತಾಭಾವ ರೂಪ ಚಾರಿತ್ರ ಪ್ರಕಟವಾಗಿದೆಯೋ ಅದನ್ನು ಸಾಮಾಯಿಕ ಚಾರಿತ್ರ ಅಂತ ಕರೀತಾರೆ. ಇನ್ನು ಯಾರ ಸಂಯಮದಲ್ಲಿ ಯಾರು ಯಾವ ಜೀವವು ಅಂದ್ರೆ ಯಾವ ಮುನಿ ಮಹಾರಾಜರು ದೀಕ್ಷೆಯ ನಂತರ ನಿರಂತರವಾಗಿ ಸಮತಾಭಾವದ ಸಾಧನೆಯಲ್ಲಿದ್ದಾರೋ, ಎಲ್ಲಿಯೂ ಚಿನ್ನ ಭಿನ್ನವಾಗಿಲ್ಲವೋ, ಅಖಂಡವಾಗಿ ನಿರಂತರವಾಗಿ ನಡೀತಾ ಇದೆಯೋ ಅಂತಹ ಸಂಯಮವನ್ನ ಸಾಮಾಯಿಕ ಸಂಯಮ ಅಂತ ಕರೀತಾರೆ. ಸಮತಾಭಾವ ರೂಪದ ಪರಿಣತಿ, ನಿರಂತರ ರಾಗದ್ವೇಷ ಪರಿಣತಿ ಇಲ್ಲದಿರುವಂತಹ ಸಂಯಮ, ಅದು ಸಾಮಾಯಿಕ ಸಂಯಮ. ಛೇದೋಪಸ್ಥಾಪನ ಅಂದ್ರೆ ಅದರಲ್ಲಿಯ ಯಾವಾಗಲಾದರೂ ಒಮ್ಮೆ ಪರಿಣಾಮಗಳಲ್ಲಿ ದೋಷಗಳನ್ನು ಉತ್ಪನ್ನವಾಗಿ ಅಂದ್ರೆ ಛೇದವಾಗಿ, ಆ ಸಂಯಮದಲ್ಲಿ ಛೇದವಾಗಿ ಪುನಃ ಉಪಸ್ಥಾಪನ, ಪುನಃ ರಥಗಳಲ್ಲಿ ನಿರಂತರತೆ ಬರುವುದಕ್ಕೆ, ಅಂದ್ರೆ ಛೇದವಾಗಿ ಪುನಃ ಸಂಯಮದಲ್ಲಿ ಜಾಗೃತರಾಗಿರುವುದಕ್ಕೆ ಅಂತಹ ಸಂಯಮಧಾರಿಗಳನ್ನ ಛೇದೋಪಸ್ಥಾಪನಾ ಸಂಯಮಧಾರಿಗಳು ಅಂತ ಕರೀತಾರೆ. ತಿಳಿದು ಇದಕ್ಕೆ ಸ್ವಾಮಿ ಸಮಂತ ಭದ್ರಾಚಾರ್ಯರು ಉದಾಹರಣೆ ಆಗುತ್ತಾರೆ ಅಜ್ಜಿ ಛೇದೋಪಸ್ಥಾಪನಕ್ಕೆ. ಇವ್ರದೇ ಅಂತ ಹೇಳಿ ಇವರಲ್ಲಿ ಎಲ್ಲರದು ಆಗುತ್ತೆ. ಸದ್ಯಕ್ಕೆ ಪಂಚಮ ಕಾಲದಲ್ಲಿ ಅಂತೂ ಬಹುಶಃ ಎಲ್ಲರದು ಆಗುತ್ತೆ. 99.9 ಅಂದ್ರೆ ಏನ್ ತಪ್ಪಿಲ್ಲ. ಛೇದ ಉಪಸ್ಥಾಪನ, ದೀಕ್ಷೆ ಛೇದನ ಮಾಡ್ಕೊಂಡು ತಗೊಳ್ಳೋದು ಅಂತಲ್ಲ ಅದರ ಅರ್ಥ. ಭಾವದಲ್ಲಿ ಶಿಥಿಲತೆ ಬಂದು ಹೋದ್ರೆ ಅದು ಛೇದ ಉಪಸ್ಥಾಪನೆ ಆಗುತ್ತೆ. ಮಾಡಿದಾಗ ಪ್ರಾಯಶ್ಚಿತ್ತ ಇರುತ್ತಲ್ಲ ಬೈಯಜ್ಜಿ, ಗೊತ್ತಿನ ಸಪೋರ್ಟ್ ಮಾಡಿದ್ರೆ ಛೇದೋಪಸ್ಥಾಪನೆ. ಅಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ಟ್ರೀಟ್ಮೆಂಟ್ ಅಂದ ಹಾಗೆ, ಛೇದ ಅಂದ್ರೆ ರೋಗ ಅಂದ ಹಾಗೆ, ಉಪಸ್ಥಾಪನ ಅಂದ್ರೆ ಅದಕ್ಕೆ ಕೊಟ್ಟ ಟ್ರೀಟ್ಮೆಂಟ್ ದಿಂದ ಆ ಪುನಃ ಗುಣಮುಖರಾದಂತಹ ಅವಸ್ಥೆ, ಅದು ಉಪಸ್ಥಾಪನ. ಇದು ಇಲ್ಲಿ ಉದ್ದೇಶಪೂರ್ವಕವಾಗಿ ದೋಷಗಳಾಗಲ್ಲ ಅಲ್ವಾ ಬಯ್ಯಾಜಿ? ಇಲ್ಲ, ಉದ್ದೇಶ ಪೂರ್ವಕವಾಗಿ ಆಗಲಿ ಹೇಗೆ ಆಗಲಿ ಒಟ್ಟಾರೆಯಾಗಿ ವ್ರತಗಳಲ್ಲಿ ಛೇದ, ಇದನ್ನ ಅರ್ಥ ಮಾಡ್ಕೊಡ್ಬೇಕು ನಾವು. ವ್ರತಗಳಲ್ಲಿ ಛೇದ ಆಗ್ಲಿಕ್ಕೆ ಅಥವಾ ಅದರಲ್ಲಿ ದೋಷ ಹತ್ಲಿಕ್ಕೆ 4 ಪ್ರಕಾರದ ದೋಷಗಳನ್ನ ಹೇಳಿದ್ದಾರೆ. ಅತಿಕ್ರಮ ದೋಷ, ವ್ಯತಿಕ್ರಮ ದೋಷ, ಅತಿಚಾರ ದೋಷ, ಅನಾಚಾರ ದೋಷ ಅಂತ ಹೇಳಿದ್ದಾರೆ. ಅನಾಚಾರ ಆಗ್ತಾ ಇದೆ ಅಂತಂದ್ರೆ ಅದು ವ್ರತ ಛೇದ ಆಯ್ತು, ನಷ್ಟ ಆಯ್ತು. ಅನಾಚಾರ ಆಗ್ತಿದೆ ಅಂದ್ರೆ ಅದು ವ್ರತ ಛೇದ ಆಯ್ತು, ತಿಳಿತಾ? ಅತಿಚಾರ ಆದಾಗ ವ್ರತ ಛೇದ ಆಗಿಲ್ಲ, ದೊಡ್ಡ ಗಾಯ ಆಯ್ತು ಅಂತ ತಿಳ್ಕೋಬೇಕು. ಅತಿಚಾರ ಹೆಚ್ಚಾದಂತೆ ಅನಾಚಾರ ಆಗ್ತದೆ. ಅನಾಚಾರ ಪುನರುಕ್ತಿ ಆಯ್ತದೆ ಅಂದ್ರೆ ವ್ರತ ನಷ್ಟ ಆಗಿದೆ ಅಂತ. ಇನ್ನು ಇಲ್ಲಿ ಇನ್ನೂ ಒಂದು ಸಂಯಮ ಇದೆ, ಪರಿಹಾರ ವಿಶುದ್ಧಿ ಅಂತ ಹೇಳಿದ್ದಾರೆ. ಪರಿಹಾರ ವಿಶುದ್ಧಿ ಸಂಯಮ ಗುಣಸ್ಥಾನ 6 ಮತ್ತು 7ರಲ್ಲಿ ಮಾತ್ರ ಇರ್ತದೆ. ಆ ಪರಿಹಾರ ವಿಶುದ್ಧಿ ಅಂದ್ರೆ ಅವರ ವಿಹಾರ ಇತ್ಯಾದಿಗಳಲ್ಲಿ ಜೀವಘಾತವಾಗದಿರುವಂತೆ ಅವರ ಪ್ರವೃತ್ತಿ ಇರ್ತದೆ. ಅಂದ್ರೆ ಯಾವ ಕಾರಣದಿಂದಲೂ ಅವರಲ್ಲಿ ಜೀವಘಾತ ಆಗುವುದಿಲ್ಲ ಅವರಿಂದ. ಯಾಕೆಂದ್ರೆ ಅಷ್ಟು ಸಂಯಮದ ವಿಶುದ್ಧಿಯನ್ನ ಹೊಂದಿದ್ದಾರೆ, ಅದೊಂದು ವೃದ್ಧಿಯ ರೂಪದಲ್ಲೂ ಸ್ವೀಕರಿಸಿದ್ದಾರೆ,
ಸಂಯಮದ ರೂಪದಲ್ಲೂ ಸ್ವೀಕರಿಸಿದ್ದಾರೆ. ಹಾಗಾಗಿ ಯಾರು 30 ವರ್ಷಗಳಿಗೆ ದೀಕ್ಷೆಯನ್ನು ತೆಗೆದುಕೊಂಡು ತೀರ್ಥಂಕರರ ಬಳಿಯಲ್ಲಿ ಪ್ರತ್ಯಾಚಾರ ಪೂರ್ವ ಮೊದಲಾದವುಗಳನ್ನ ಅಭ್ಯಾಸ ಮಾಡಿದರು, ಅಂತಹ ಮುನಿ ಮಹಾರಾಜರಿಗೆ ಪ್ರಾಪ್ತವಾಗುವಂತಹ ಸಂಯಮ ಇದೆ, ಅದು ಪರಿಹಾರ ವಿಶುದ್ಧಿ. ಅದರ ಅಪೇಕ್ಷಾದಿಂದ ಇಲ್ಲಿ ನಾವು ಮಾರ್ಗಣ ರೂಪದಿಂದ ತಿಳಿದು ನೋಡುವುದಾದರೆ ಪರಿಹಾರ ವಿಶುದ್ಧಿ ಸಂಯಮ ಪರ್ಯಾಪ್ತಕರಲ್ಲಿ ಅನ್ನುವಂತ ತಲೆಬರಹದೊಂದಿಗೆ ನೋಡಬೇಕಾಗ್ತದೆ. ಆವಾಗ ನೋಡ್ರಿ ಏನೇನಾಗ್ತದೆ ಪರಿಹಾರ ವಿಶುದ್ಧಿ ಜೊತೆ. ಔಪಶಮಿಕ ಭಾವಗಳಲ್ಲಿ ಯಾವುದೂ ಇರೋದಿಲ್ಲ. ಪರಿಹಾರ ವಿಶುದ್ಧಿಗೆ ಪ್ರಥಮೋಪಶಮನೂ ಇರೋದಿಲ್ಲ. ಹೇಳಿದಾರಲ್ಲ, ಉಪಶಮ ಭಾವ ಇರೋದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತೀಶ್ರುತ ಅವಧಿ 3 ಜ್ಞಾನಗಳಾಗಿರಲು ಸಾಧ್ಯ. ಮನಃ ಪರ್ಯಾಯ ಜ್ಞಾನ ಇರಲ್ಲ, ತಿಳಿತು. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಿರಬಹುದು. ಚಕ್ಷು ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರಬಹುದೇನು? ಇಲ್ಲ, ಚರಿತ್ರ ಇರಲ್ಲ. ನಾವೀಗ ಯಾವುದು ನೋಡ್ತಾ ಇದ್ದೇವೆ? ಇದು ಕ್ಷಾಯೋಪಶಮಿಕ ಭಾವನೆ ಇದೆ, ಇರಲಿಕ್ಕೆ ಸಾಧ್ಯ ಇದೆ. ತಿಳಿತು. 6 ಮತ್ತು 7ರಲ್ಲಿ ಇರುವಂತಹ ಭಾವ ಯಾವುದು? ಕ್ಷಾಯೋಪಶಮಿಕ ಚಾರಿತ್ರದಲ್ಲಿ ಕ್ಷಾಯೋಪಶಮಿಕ ಭಾವ ಇದೆ ಅಂದ್ರೆ ಅದಿರ್ತದೆ. ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದ ಎಷ್ಟಾದವು ಎಲ್ಲ ಸೇರಿ 3 ಜ್ಞಾನ, 3 ದರ್ಶನ, 13. ಆಮೇಲೆ ಔದೈಕದಲ್ಲಿ ಒಂದು ಮನುಷ್ಯಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯ ಇದೆ. ವೇದಗಳಲ್ಲಿ 1 ವೇದ ಇದೆ, ಪುರುಷ ವೇದ. ಸ್ತ್ರೀ ವೇದ ನಪುಂಸಕ ವೇದದ ಜೊತೆಗೆ ಪರಿಹಾರ ವಿಶುದ್ಧಿ ಆಗುವುದಿಲ್ಲವೋ ಆಗುತ್ತದೆಯೋ? ಆಮೇಲೆ 1 ವೇದ ಹಿಡಿದ್ರೆ ಅಜ್ಞಾನ ಭಾವ ಇದೆ. ಕೇವಲ ಜ್ಞಾನದ ಅಭಾವ ಇರುವುದರಿಂದ ಅಜ್ಞಾನ ಭಾವ ಇದೆ. ಅಸಂಯಮ ಇರುವುದಿಲ್ಲ. ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಲೇಷಗಳು ಆಗಿರಲು ಸಾಧ್ಯ. ಶುಭ ಲೇಷಗಳಲ್ಲಿ 3 ಇರಬಹುದು. ಆಮೇಲೆ ಪರಿಣಾಮಿಕ ಭಾವಗಳಲ್ಲಿ 2 ಭಾವಗಳು ಇರ್ತವೆ. ಔದೈಕ ಭಾವ ಎಷ್ಟಾಯ್ತು? 2 ಪರಿಣಾಮಿಕ ಭಾವ ಎಲ್ಲ ಸೇರಿ 27 ಅಷ್ಟು ಭಾವ ಆಗಬಹುದು. ತಿಳಿತು. ಅಷ್ಟು ಹೇಳಿದಾರಲ್ಲ ಅವರು 27 ಆಗ್ಬಹುದು ಅಂತ. ಪರಿಹಾರ ವಿಶುದ್ಧಿ ಸಂಯಮದ ಗುಣಸ್ಥಾನಗಳಲ್ಲಿಯೂ ಸಹ ಭಾವಗಳು ಕೇವಲ 27 ಮಾತ್ರ ಇರುತ್ತವೆ. ಸರಿ ಆಯ್ತು. ಇನ್ನು ಯಾವುದು ಸಂಯಮ ಉಳಿತು? ಸೂಕ್ಷ್ಮ ಸಾಂಪ್ರದಾಯ. ಸೂಕ್ಷ್ಮ ಸಾಂಪ್ರದಾಯದ ಬಗ್ಗೆಯೂ ಕೂಡ ಹಿಂದೆ ಮನಪರ್ಯ ಜ್ಞಾನ ಮೊದಲಾದ ಮಾರ್ಗಣಗಳನ್ನು ಚರ್ಚೆ ಮಾಡುವಾಗ, ಅವಧಿ ಜ್ಞಾನ ಇತ್ಯಾದಿಗಳನ್ನು ಚರ್ಚೆ ಮಾಡುವಾಗ ಬಂದಿದೆ ವಿಷಯ. ಅದರಂತೆಯೇ ಇಲ್ಲಿ ತಿಳಿಯುವುದು. ಹೇಗೆ ನೋಡ್ರಿ. ಸೂಕ್ಷ್ಮ ಸಾಂಪ್ರದಾಯ ಸಂಯಮ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ. ಸೂಕ್ಷ್ಮ ಸಾಂಪ್ರದಾಯದ ಗುಣಸ್ಥಾನ ಎಷ್ಟು? 10ನೇ ಗುಣಸ್ಥಾನದ ವಿಷಯದಲ್ಲಿ ಔಪಶಮಿಕ ಭಾವಗಳು 2 ಆಗಿರಬಹುದು. ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ 2 ಇರಬಹುದು. ಆಮೇಲೆ ಕ್ಷಾಯಿಕ ಭಾವಗಳು 2 ಇರಬಹುದು. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ.
ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನದಲ್ಲಿ 4 ಜ್ಞಾನಗಳಾಗಿರಲು ಸಾಧ್ಯ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ಇರಬಹುದು. ಲಬ್ಧಿಗಳು 5 ಲಬ್ಧಿಗಳಿರಲು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಚಾರಿತ್ರ, ಕ್ಷಾಯೋಪಶಮಿಕ ಸಂಯಮ ಇವು 3 ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳೆಷ್ಟಾಯ್ತು? 12. ಔದೈಕ ಭಾವಗಳಲ್ಲಿ ಗತಿ 1 ಇರ್ತದೆ, ಕಷಾಯಗಳು 1 ಇರುವುದಿಲ್ಲ. 1 ಇರ್ತದೆ. 1 ಲೋಭ ಕಷಾಯ ಇರ್ತದೆ. 1 ಗತಿ, 1 ಕಷಾಯ. ವೇದ ಯಾವುದೂ ಇರುವುದಿಲ್ಲ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ 1 ಇರ್ತದೆ. ಅಸಂಯಮ ಇರುವುದಿಲ್ಲ. ಅಸಿದ್ಧತ್ವ ಇದೆ. ಲೇಷಾದಲ್ಲಿ 1 ಶುಕ್ಲ ಲೇಷ ಇದೆ. ಎಷ್ಟು ಭಾವ ಆಯ್ತು? 5 ಔದೈಕ ಭಾವಗಳು. ಪಾರಿಣಾಮಿಕ ಭಾವದಲ್ಲಿ 2 ಜೀವತ್ವ ಭವ್ಯತ್ವ ಎಲ್ಲ ಸೇರಿಸಿ ಎಷ್ಟಾಯ್ತು? 23. 23 ಭಾವಗಳು. 23 ಭಾವಗಳು. 23 ಭಾವಗಳು ಸೂಕ್ಷ್ಮ ಸಾಂಪ್ರದಾಯ ಸಂಯಮದ ಜೊತೆಗೆ ಆಗಲು ಸಾಧ್ಯ ಅಂತ ತಿಳ್ಕೊಬೇಕು. ಅದಕ್ಕೆ ಒಂದೇ ಗುಣಸ್ಥಾನ ಇರೋದು. ಅಲ್ಲಿ ವಿಶೇಷನೂ ಅದೇ, ಸಾಮಾನ್ಯನೂ ಅದೇ. ತಿಳಿತು? ಸೂಕ್ಷ್ಮ ಸಂಪ್ರಾಯ ಅರ್ಥ ಆಯ್ತು? ಆಯ್ತು, ಗೊತ್ತಾಯ್ತು. ಮುಂದೋದ್ರಿ. ಯಥಾಖ್ಯಾತ ಸಂಯಮ ಔಪಶಮಿಕ 2, ಕ್ಷಾಯಿಕ 9, ಕ್ಷಾಯೋಪಶಮಿಕ 12, ಔದೈಕ 4, ಪಾರಿಣಾಮಿಕ 2, ಒಟ್ಟು 29 ಭಾವಗಳು. ಇದರ ವಿಶೇಷತೆ ಯಥಾಖ್ಯಾತ ಸಂಯಮದ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಇರುತ್ತವೆ. ಯಥಾಖ್ಯಾತ ಸಂಯಮ ಅಂದ್ರೆ ವೀತರಾಗ ಸಂಯಮ ಅಂತಾನು ಇದಕ್ಕೆ ಇನ್ನೊಂದು ಹೆಸರಿದೆ. ಯಥಾಖ್ಯಾತ ಆತ್ಮನ ಯಥಾವತ್ ಅನುಭೂತಿ ಅನುಭವ ಹೇಗಿದೆಯೋ ಹಾಗೆ ಯಥಾವತ್ ಇರುವುದಕ್ಕೆ ಯಥಾಖ್ಯಾತ ಸಂಯಮ ಅಂತ ಕರೀತಾರೆ. ಶುದ್ಧೋಪಯೋಗ ಪೂರ್ಣ ಎಲ್ಲಿ ಆಗ್ತದೆ ಅಂದ್ರೆ 12ನೇ ಗುಣಸ್ಥಾನದಲ್ಲಿ ಇರ್ತದೆ. ಯಥಾಖ್ಯಾತ ಸಂಯಮ 11ರಿಂದ 14ರ ತನಕ ಇದೆ. 11ರಲ್ಲೂ ವೀತರಾಗ ಸಂಯಮ ಇದೆ, 12ರಲ್ಲೂ ಇದೆ, 13ರಲ್ಲೂ ಇದೆ, 14ರಲ್ಲೂ ಇದೆ. ಒಂದಕ್ಕಿಂತ ಒಂದು ವಿಶುದ್ಧಿ ಅಪೇಕ್ಷದಿಂದ ಉತ್ತರೋತ್ತರ ವಿಶುದ್ಧ ಉಳ್ಳದ್ದಿದೆ. 11ರಕ್ಕಿಂತ 12, 12ರಕ್ಕಿಂತ 13, 13ರಕ್ಕಿಂತ 14 ಉತ್ತರೋತ್ತರ ವಿಶುದ್ಧವಾಗಿದೆ. ಇಲ್ಲಿ ಯಾವುದು ಒಂದು ಕಷಾಯದ ಉದಯ ಇರುವುದಿಲ್ಲ. ಮುಂದಿನ ಗುಣಸ್ಥಾನಗಳಲ್ಲಿ ಸತ್ವದಲ್ಲಿಯೂ ಇರುವುದಿಲ್ಲ. 11ರಲ್ಲಿ ಉದಯದಲ್ಲಿ ಮಾತ್ರ ಇರುವುದಿಲ್ಲ, ಸತ್ವದಲ್ಲಿ ಇರುತ್ತವೆ. 12ರಿಂದ ಹಿಡ್ಕೊಂಡು ಮುಂದೆ ಉದಯದಲ್ಲಿಯೂ ಸತ್ವದಲ್ಲಿಯೂ ಎಲ್ಲಿಯೂ ಇರುವುದಿಲ್ಲ. ಅಂಧ ವಿಶುದ್ಧವಾದ ಅವಸ್ಥೆ ಇದೆ, ಅದು ವೀತರಾಗ ಅವಸ್ಥೆ ಇದೆ. ಇದರಲ್ಲಿ ಭಾವಗಳು ಎಷ್ಟಾಗಬಹುದು ಈ ಸಂಯಮದ ಜೊತೆಗೆ ಅಂತಂದ್ರೆ, ಔಪಶಮಿಕ ಭಾವಗಳು 2 ಆಗಿರಲು ಸಾಧ್ಯ. 11ನೇ ಗುಣಸ್ಥಾನದ ಅಪೇಕ್ಷದಿಂದ 11ನೇ ಗುಣಸ್ಥಾನದಲ್ಲಿಯೂ ಯಥಾಖ್ಯಾತ ಸಂಯಮ ಇರುವುದರಿಂದ ಅಲ್ಲಿನ ಅಪೇಕ್ಷದಿಂದ ಔಪಶಮಿಕ ಭಾವಗಳು 2. ಔಪಶಮಿಕ ಸಮ್ಯಕ್ತ್ವನೂ ಇರಬಹುದು, ಔಪಶಮಿಕ ಚಾರಿತ್ರನೂ ಇರಬಹುದು. ಇನ್ನು ಯಥಾಖ್ಯಾತ ಸಂಯಮದಲ್ಲಿ ಕ್ಷಾಯಿಕ ಭಾವಗಳು ಎಷ್ಟು ಇರಬಹುದು ಅಂತಂದ್ರೆ ಎಲ್ಲ ಇರಬಹುದು. 13, 14 ಕೂಡ ಯಥಾಖ್ಯಾತ ಸಂಯಮದ ಗುಣಸ್ಥಾನಗಳಾಗಿರುವುದರಿಂದ ಆ ಯಥಾಖ್ಯಾತ ಸಂಯಮದಲ್ಲಿ ಕ್ಷಾಯಿಕ ಭಾವಗಳು 9 ಇರುತ್ತವೆ. ಕ್ಷಾಯಿಕ ಜ್ಞಾನ, ದಾನ, ಸಮ್ಯಕ್ತ್ವ, ಚಾರಿತ್ರ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ 9 ಕ್ಷಾಯಿಕ ಭಾವಗಳು ಯಥಾಖ್ಯಾತ ಸಂಯಮದ ಜೊತೆಗೆ ಇರುತ್ತವೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನಿರಬಹುದು ಅಂದ್ರೆ 4
ಜ್ಞಾನಗಳಿರ್ಬಹುದು. ಅಂದ್ರೆ 11, 12 ತನಕ ಗುಣಸ್ಥಾನ 12 ತನಕವೇ ಲೆಕ್ಕಕ್ಕೆ ಬರ್ತದೆ ಕ್ಷಯೋಪಶಮಿಕದ್ದು. ಅದ್ರ ಮುಂದೆ ಲೆಕ್ಕ ಬರುವುದಿಲ್ಲ. 12ನೇ ಗುಣಸ್ಥಾನದ ತನಕ ಜ್ಞಾನಗಳಲ್ಲಿ ಮತೀಶ್ವತ ಅವಧಿ ಮನೆಪರಿ 4 ಜ್ಞಾನ ಆಗಿರಲಿಕ್ಕೆ ಸಾಧ್ಯ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಿರಬಹುದು, ಲಬ್ಧಿಗಳಲ್ಲಿ 5 ಇರಬಹುದು. ಕ್ಷಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸೇಮ ಇವು ಯಾವ ಇರುವುದಿಲ್ಲ. ಹಾಗಾಗಿ ಕ್ಷಯೋಪಶಮಿಕ ಭಾವಗಳು 12 ಆಗ್ತವೆ ಅಲ್ಲ. ಔದೈಕ ಭಾವಗಳಲ್ಲಿ ಯಥಾಖ್ಯಾತ ಸಂಯಮದಲ್ಲಿ ಎಷ್ಟಾಗಬಹುದು ಅಂದ್ರೆ 1 ಮನುಷ್ಯಗತಿ ಇದೆ. ಕಷಾಯಗಳು 1 ಇರುವುದಿಲ್ಲ, ವೇದಗಳು 1 ಇರುವುದಿಲ್ಲ. 11ರಲ್ಲಿ ಯಾವ ಕಷಾಯವೂ ಉದಯಕ್ಕಿಲ್ಲ, ವೇದನೂ ಇಲ್ಲ, ನಿತ್ಯಾದರ್ಶನ ಇಲ್ಲ. 11, 12ರ ಅಪೇಕ್ಷಾದಿಂದ 1 ಅಜ್ಞಾನ ಭಾವ ಇದೆ. 13, 14ರಲ್ಲಿ ಮತ್ತದಿಲ್ಲ. ಯಥಾಖ್ಯಾತ ಸಂಯಮದ ಜೊತೆಗೆ 11 ಮತ್ತು 12ನೇ ಗುಣಸ್ಥಾನದ ಅಪೇಕ್ಷಾದಿಂದ 1 ಅಜ್ಞಾನ ಭಾವ ಇದೆ. ಅಸಂಯಮ ಎಲ್ಲೂ ಇಲ್ಲ, ಅಸಿದ್ಧತ್ವವೂ ಇದೆ ಯಥಾಖ್ಯಾತ ಸಂಯಮದ ಜೊತೆಗೆ. ಲೇಷ 1 ಶುಕ್ಲ ಲೇಷ ಇದೆ. ಔದೈಕ ಭಾವಗಳು ಎಷ್ಟಾದವು? 2 ಪಾರಿಣಾಮಿಕ ಭಾವಗಳು 29 ಭಾವಗಳು ಯಥಾಖ್ಯಾತ ಸಂಯಮದ ಜೊತೆಗೆ ಆಗಿರಲು ಸಾಧ್ಯ. ಭಯಾಜಿರಿ ಇದು 10ನೇ ಗುಣಸ್ಥಾನದಾಗ ಪುರುಷ ವೇದ ಇಲ್ಲ ಅಂದ್ರಲ್ಲ, ಅದೇನ್ ಸ್ವಲ್ಪ ತಿಳಿಲಿಲ್ರಿ ನನಗ. ಅಂದ್ರ ಪುರುಷ ಪರ್ಯಾಯ ಇರ್ತೈತಿ. ಅರಿಹಂತದಲ್ಲಿಯೂ ಕೂಡ ಪುರುಷ ಪರ್ಯಾಯ ಇದೆ. ವೇದ ಅಂದ್ರೆ ಏನ್ ತಿಳಿಲಿ ಇಲ್ಲ ಅಂದ್ರಲ್ಲ, ಅದು ಏನ್ ತಿಳಿಲಿಲ್ಲ. ಲೋಕಶಾಹಿದೆ ಇನ್ನು ಮೋಹನೀಯ ಕರ್ಮದಲ್ಲಿ 9 ಲೋಕಶಾಹಿಗಳಿದಾವಲ್ಲ, ಆ ಲೋಕಶಾಹಿಗಳಲ್ಲಿಯ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಈ 3ರಲ್ಲಿಯ ಯಾವುದೊಂದು ಇರುವುದಿಲ್ಲ. ಭಾವದಿಂದ ವೇದ ಇರುವುದಿಲ್ಲ, ಸ್ತ್ರೀ ವೇದದ ಭಾವವೂ ಇರುವುದಿಲ್ಲ. ಸ್ತ್ರೀಯ ಅನುಭವದಲ್ಲಿ ಬರುವಂತಹ ಯಾವ ಭಾವಗಳಿವೆ ಅಂತಹ ಭಾವಗಳು ಇಲ್ಲ. ಸ್ತ್ರೀ ವೇದಕ್ಕೆ ಅನುಸಾರವಾದ ಭಾವಗಳಿಲ್ಲ. ಪುರುಷರಿಗೆ ಬರುವಂತಹ ಭಾವಗಳೇನಿದಾವಲ್ಲ ಅಂತಹ ಭಾವಗಳು ಇಲ್ಲ. ನಪುಂಸಕರಿಗೆ ಬರುವಂತಹ ಯಾವ ಭಾವಗಳಿದ್ದವಲ್ಲ ಅಂತಹ ಭಾವಗಳು ಇಲ್ಲ. 3 ಪ್ರಕಾರದ ವೇದಜನ್ಯ ಭಾವಗಳು ಇಲ್ಲ. ಅಂದ್ರೆ ಪುರುಷ ಪರ್ಯಾಯ ಐತಿ, ಅದು ಭಾವ ಅವು ಯಾವೂ ಇಲ್ಲ. ಶರೀರ ಇದೆ ಅಂದ್ರೆ ಪುರುಷ ಪರ್ಯಾಯದ ಶರೀರ ಇದೆ. ದ್ರವ್ಯದಿಂದ ಪುರುಷ ವೇದ ಇದೆ, ಭಾವದಿಂದ ಯಾವ ವೇದಗಳು ಇಲ್ಲ. ಗೊತ್ತಾಗ್ತದೆ. 10ನೇ ಗುಣಸ್ಥಾನದೊಳಗೆ 1 ಮೋಹನೀಯ ಕರ್ಮ ಇದೆ, ಅದು ಲೋಭ ಮಾತ್ರ ಇದೆ, ಸೂಕ್ಷ್ಮ ಲೋಭ ಇದೆ. ಅದನ್ನು ಬಿಟ್ಟರೆ ಉಳಿದು ಯಾವುದೂ ಇಲ್ಲ. ಇಲ್ಲ, ಅದು ಗೊತ್ತಾಗ್ತದೆ. ಏನಾಯ್ತು? ಯಥಾಖ್ಯಾತ ಸಂಯಮದಲ್ಲಿ 29 ಭಾಗಗಳು. ಇದು ಸಾಮಾನ್ಯ ವಿಷಯದಂತೆ ಆಯ್ತು. ಇನ್ನು 11ರಲ್ಲಿ ಬೇರೆ ಆಗ್ತದೆ, 12ರಲ್ಲಿ ಬೇರೆ ಆಗ್ತದೆ. ಭಾವಗಳಲ್ಲಿ ಹೆಚ್ಚು ಕಡೆ ಬರ್ತದೆ. ಸಾಮಾನ್ಯ ರೂಪದಿಂದ ಹೀಗೆ ತಿಳ್ಕೋಬಹುದು ಅಂತ ಹೇಳಿದ್ದಾರೆ ನೋಡ್ರಿ. 11, 12ರ ತನಕ ಕ್ಷಯೋಪಶಮಿಕ ಭಾವಗಳು ಬರ್ತವೆ. 13ರಲ್ಲಿ 14ರಲ್ಲಿ ಕ್ಷಯೋಪಶಮಿಕ ಭಾವಗಳು 1 ಬರುವುದಿಲ್ಲ. ತಿಳಿತಾ? ವ್ಯತ್ಯಾಸ ಏನಾಗ್ತದೆ ಅಂದ್ರೆ 11ರಲ್ಲಿ ಔಪಶಮಿಕ ಭಾವಗಳಾಗ್ತವೆ, 12, 13, 14ರಲ್ಲಿ ಆಗುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ನೋಡ್ರಿ, ಒಂದೊಂದಾಗಿ ನೋಡ್ರಿ ಗೊತ್ತಾಗ್ತದೆ. ಯಥಾಖ್ಯಾತ ಸಂಯಮದಲ್ಲಿ 11ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಸಮ್ಯಕ್ತ್ವನೂ ಇರಬಹುದು, ಔಪಶಮಿಕ ಚಾರಿತ್ರನೂ ಇರಬಹುದು. ಯಾವ ಗುಣಸ್ಥಾನದಲ್ಲಿ? ಇನ್ನು ಕ್ಷಾಯಿಕ ಭಾವಗಳಲ್ಲಿ
11ನೇ ಗುಣಸ್ಥಾನದಲ್ಲಿ ಯಥಾಖ್ಯಾತ ಸಂಯಮದಲ್ಲಿ ಯಾವುದಿರಬಹುದು? ಕ್ಷಾಯಿಕ ಸಮ್ಯಕ್ತ್ವ ಒಂದೇ ಇರಬಹುದು. ಯಾವ್ದಿರ್ಬಹುದು? ಶಾಯಿಕ ಸಮೇತ ಉಪಶಮದಲ್ಲಿ ಎರಡೂ ಇರಬಹುದು, ಕ್ಷಾಯಿಕದಲ್ಲಿ ಒಂದೇ. ಯಾಕೆಂದ್ರೆ ಅಲ್ಲಿ ಚಾರಿತ್ರ ಉಪಶಮದ್ದೇ ಇರ್ತದೆ. ಕ್ಷಾಯೋಪಶಮಿಕ ಭಾವಗಳು 11ರಲ್ಲಿ ಜ್ಞಾನ 4 ಇರಲಿಕ್ಕೆ ಸಾಧ್ಯ. ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇರಬಹುದು, ಲಬ್ಧಿಗಳ 5 ಇರಬಹುದು. ಇವಿಷ್ಟೇ ಇರಬಹುದು. ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಸಂಯಮ ಚಾರಿತ್ರ ಇವು ಇರುವುದಿಲ್ಲ. ಎಷ್ಟು ಭಾವ ಇದ್ದಂಗಾಯ್ತು? 12. ಕ್ಷಾಯೋಪಶಮಿಕದ್ದೇ 12. ಆಮೇಲೆ ಔದೈಕ ಭಾವಗಳಲ್ಲಿ ಒಂದು ಗತಿ ಇದೆ, ಕಷಾಯ ಒಂದು ಇಲ್ಲ, ವೇದ ಕೂಡ ಒಂದು ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ ಒಂದಿದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ ಒಂದಿದೆ. ಔದೈಕದ ಎಷ್ಟು ಭಾವ ಆಯ್ತು? 4. ಒಂದು ಗತಿ, ಒಂದು ಅಜ್ಞಾನ, ಒಂದು ಅಸಿದ್ಧತ್ವ, ಒಂದು ಲೇಷ, 4 ಭಾವ. ಪಾರಿಣಾಮಿಕದ 2 ಭಾವ. ಎಲ್ಲಾ ಸೇರಿ ಎಷ್ಟು ಭಾವ ಆಯ್ತು? ಮೇಲಿನ 3 ಒಂದು 12, 15, 4, 21. ಅಂದ್ರೆ 11ನೇ ಗುಣಸ್ಥಾನದಲ್ಲಿ, ಅಂದ್ರೆ ಯಥಾಖ್ಯಾತ ಸಂಯಮದ ಜೊತೆಗೆ 11ನೇ ಗುಣಸ್ಥಾನದಲ್ಲಿ 21 ಭಾವಗಳಾಗಬಹುದು. ತಿಳಿತು? 12ನೇ ಗುಣಸ್ಥಾನದಲ್ಲಿ ನೋಡ್ರಿ, ಯಥಾಖ್ಯಾತ ಸಂಯಮ ಇದೆ, 12ನೇ ಗುಣಸ್ಥಾನ ಇದೆ. ಅವಾಗ ಏನಾಗಬಹುದು? ಔಪಶಮಿಕದ 2 ಭಾವ ಇರುವುದಿಲ್ಲ. ಸರಿ ಇದೆ. ಕ್ಷಾಯಿಕದಲ್ಲಿ ಎಷ್ಟು ಇರಬಹುದು? 2 ಇರಬಹುದು. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 4 ಇರಬಹುದು, ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇರಬಹುದು, ಲಬ್ಧಿ 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಸಂಯಮ ಚಾರಿತ್ರ ಇವು ಇರುವುದಿಲ್ಲ. ಅಂದ್ರೆ 12 ಕ್ಷಾಯೋಪಶಮಿಕತೆ ಇರಬಹುದು. ಔದೈಕದಲ್ಲಿ ಒಂದು ಗತಿ ಇದೆ. 12ನೇ ಗುಣಸ್ಥಾನದಲ್ಲಿ ಎಷ್ಟು ಕಷಾಯ ಇದೆ? 1 ಕಷಾಯ ಇಲ್ಲ, ವೇದಗಳು 1 ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ ಒಂದಿದೆ. ಇಲ್ಲಿ ಎಷ್ಟು ಭಾವ ಆಯ್ತಿದು? 4 ಭಾವ ಔದೈಕದಲ್ಲಿ. ಪಾರಿಣಾಮಿಕತೆ 2, 20. ಅಂದ್ರೆ 11ರಲ್ಲಿ 21 ಭಾವ ಬಂದಿತ್ತು, 12ರಲ್ಲಿ 20 ಆಯ್ತು. ಅರ್ಥ ಆಯ್ತು? ಇನ್ನು 13ರಲ್ಲಿ ನೋಡ್ರಿ, 13ರಲ್ಲಿ ಹಿಂದೆ ಕೇವಲ ಜ್ಞಾನದ ನೋಡಿದಿರಲ್ಲ, ಸೇಮ್ ಹಾಗೆ ಬರ್ತದೆ. ಯಥಾಖ್ಯಾತ ಸಂಯಮ ಸಯೋಗ ಕೇವಲಿ ಗುಣಸ್ಥಾನ, ಅಂದ್ರೆ 13ನೇ ಗುಣಸ್ಥಾನ. ಔಪಶಮಿಕ ಭಾವ 1 ಇಲ್ಲ, ಕ್ಷಾಯಿಕ ಭಾವಗಳು 9, ಕ್ಷಾಯೋಪಶಮಿಕದ್ದು 1 ಇಲ್ಲ. ಆಮೇಲೆ ಔದೈಕದ್ದು 1 ಗತಿ ಇದೆ, ಮನುಷ್ಯ ಗತಿ ಇದೆಯಲ್ಲ, ಕಷಾಯ 1 ಇಲ್ಲ, ವೇದ 1 ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೇನು? ಯಾಕಂದ್ರೆ ಕೇವಲ ಜ್ಞಾನ ಆಗಿದೆ 13ರಲ್ಲಿ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಆಗಿಲ್ಲ. ಲೇಷದಲ್ಲಿ 1 ಲೇಷ ಇದೆ. ತಿಳಿತು? ಹಾಗಾಗಿ ಎಷ್ಟು ಭಾವಗಳಾಯ್ತು? ಪಾರಿಣಾಮಿಕನ ಸೇರಿಸಿದ್ರೆ 14 ಆಯ್ತು. ಪಾರಿಣಾಮಿಕ ಸೇರಿಸ್ಬೇಕಲ್ಲ, ಎಷ್ಟಾಯ್ತು? 14 ಭಾವ. ಯಾವ ಗುಣಸ್ಥಾನದಲ್ಲಿ? 13ನೇ ಗುಣಸ್ಥಾನದಲ್ಲಿ. ಇನ್ನು 14ನೇ ಗುಣಸ್ಥಾನದ ನೋಡ್ರಿ, ಯಥಾಖ್ಯಾತ ಸಂಯಮ ಇದೆ, ಅಯೋಗ ಕೇವಲಿ ಗುಣಸ್ಥಾನ. ಅಂದ್ರೆ 14ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 1 ಇಲ್ಲ, ಕ್ಷಾಯಿಕ ಭಾವಗಳಲ್ಲಿ ಎಲ್ಲ 9 ಇದೆ, ಕ್ಷಾಯೋಪಶಮಿಕದಲ್ಲಿ 1 ಭಾವ ಇಲ್ಲ. ಔದೈಕದಲ್ಲಿ ಏನಾಗುತ್ತೆ ನೋಡ್ರಿ, ಔದೈಕದಲ್ಲಿ ಗತಿ ಇದೆ ಏನಿಲ್ಲೋ? ಇದೆ. ಕಷಾಯ ಇಲ್ಲ, ವೇದ 1 ಇಲ್ಲ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇಲ್ಲ, ಅಸಂಯಮ ಇಲ್ಲ, ಅಸಿದ್ಧತ್ವ 1 ಇದೆ. ಲೇಷ ಇದೆ ಇಲ್ಲೋ? ಲೇಷ ಇಲ್ಲ. ವೆರಿ ಗುಡ್. ಹಾಗಾದ್ರೆ ಎಷ್ಟಾಯ್ತು ಇದ್ರದ್ದು?
ಔದೈಕ 13 ಎರಡು. ಒಟ್ಟು ಔದೈಕ ಮಾತ್ರದ್ದು, ಔದೈಕ ಮಾತ್ರ. ಎರಡು ಪಾರಿಣಾಮಿಕ ಎಲ್ಲ ಸೇರಿ 13. ಕರೆಕ್ಟ್. ಇಷ್ಟು ನೋಡ್ರಿ, 11ನೇ ಗುಣಸ್ಥಾನದ ಯಥಾಖ್ಯಾತ ಸಂಯಮದ ಜೊತೆಗೆ 21 ಭಾವಗಳು, 12ನೇ ಗುಣಸ್ಥಾನದ ಯಥಾಖ್ಯಾತ ಸಂಯಮದ ಜೊತೆಗೆ 20 ಭಾವಗಳು, 13ನೇ ಗುಣಸ್ಥಾನದ ಯಥಾಖ್ಯಾತದ ಜೊತೆಗೆ 14 ಭಾವಗಳು, 14ನೇ ಗುಣಸ್ಥಾನದ ಯಥಾಖ್ಯಾತದ ಜೊತೆಗೆ 13 ಭಾವಗಳು. ತಿಳಿತು? ತಿಳಿದು ಅಂತ ಸುಮ್ಮನೆ ತಿಳಿತು ಅಂತ ಮುಂದೆ ಹೋಗುದಷ್ಟೆ. ತಿಳಿತು? ಶಬ್ದಗಳ ರೂಪದಲ್ಲಿ ಆದ್ರೆ ಎಲ್ಲಿ ತನಕ ನಾವು ಅದರ ಬಗ್ಗೆ ಆಲೋಚನೆ ಮಾಡದ ಹೊರತು, ಚಿಂತನೆ ಮಾಡದ ಹೊರತು, ಅದು ನಮ್ಮ ಆಳಕ್ಕೆ ತನ್ನಿಂದ ತಾನೇ ಎಂದೂ ಬರೋದಿಲ್ಲ. ಇದಂತೂ ಪಕ್ಕ ಇದೆ. ಅದಕ್ಕಾಗಿ ನಾವು ತಿಳಿಯದೇ ಇರಲಿ, ತಿಳಿಯುವ ಪ್ರಯತ್ನ ಅಂತೂ ಮಾಡಬೇಕು. ತಿಳಿತು? ಈಗ ಸಾಮಾಯಿಕ ಸಂಯಮದ್ದಾಯ್ತು, ಛೇದ ಪ್ರಸ್ತಾಪನದ್ದಾಯ್ತು, ಪರಿಹಾರ ವಿಶುದ್ಧಿದಾಯ್ತು, ಆಮೇಲೆ ಸೂಕ್ಷ್ಮ ಸಂಪ್ರಾಯ ಆಯ್ತು, ಯಥಾಖ್ಯಾತ ಆಯ್ತು. ಇನ್ನು ಅಸಂಯಮ ಒಂದಿದೆ. ಅಸಂಯಮದ ಮತ್ತು ಸಂಯಮಾಸಂಯಮದ್ದು ಹಿಂದೆ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಅಸಂಯಮದ್ದು ನೋಡ್ರಿ ಏನಾಗ್ತದೆ. ಸಂಯಮ ಪರ್ಯಾಪ್ತಕ. ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 41 ಭಾವಗಳು. ಇದರ ವಿಶೇಷತೆ, ಅಸಂಯಮ ಮಾರ್ಗಣೆಯ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನಗಳ ಅನುಸಾರ ಇರುತ್ತವೆ ಹಾಗೂ ತೇಜ ಸಂಯಮ ಮಾರ್ಗಣೆಯಲ್ಲಿ ಭಾವಗಳು 5ನೇ ಗುಣಸ್ಥಾನದ ಅನುಸಾರ ಇರುತ್ತವೆ. ಅಸಂಯಮ. ಅಸಂಯಮ ಅಂದ್ರೇನು? ಸಂಯಮ ಇಲ್ಲದೆ ಇರುವುದು, ಸಂಯಮದಿಂದ ರಹಿತವಾಗಿರುವುದೇ ಅಸಂಯಮ. ಆದ್ರೆ ಮಾರ್ಗಣದಲ್ಲಿ ಅದಕ್ಕೂ ಒಂದು ಸ್ಥಾನ ಇದೆ. ಸಂಯಮ ಇಲ್ಲದೆ ಇರುವುದು ಅನ್ನೋದಕ್ಕೂ ಕೂಡ ಸಂಯಮ ಬಳಸ್ತೇವಲ್ಲ, ಅದಕ್ಕಾಗಿ ಅದು ಮಾರ್ಗಣ ಆಗಿದೆ. ಅಸಂಯಮ ಅಂತ ಪರ್ಯಾಪ್ತಕ ಜೀವರಲ್ಲಿ ಏನೇನಾಗ್ಬೋದು? ಔಪಶಮಿಕ ಭಾವಗಳು. ಅಸಂಯಮದ ಗುಣಸ್ಥಾನಗಳೆಷ್ಟು? 1 ರಿಂದ 4. ಔಪಶಮಿಕ ಭಾವಗಳು ಎಷ್ಟಿರ್ಬೋದು? ಸಮ್ಯಕ್ ಸಮ್ಯಕ್ತ ಭಾವ ಇರಬಹುದು ಅಸಂಯಮದಲ್ಲಿ. ಕ್ಷಾಯಿಕ ಭಾವ ಕೂಡ ಒಂದಿರಬಹುದು ಅಸಂಯಮದಲ್ಲಿ ಸಮ್ಯಕ್ತದ ಅಪೇಕ್ಷದಿಂದ. ಕ್ಷಾಯೋಪಶಮಿಕ ಭಾವಗಳು ಜ್ಞಾನದಲ್ಲಿ ಅಸಂಯಮದ ಜೊತೆಗೆ 3 ಜ್ಞಾನಗಳಿರ್ಬೋದು. ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಆಮೇಲೆ ಅಜ್ಞಾನ ಕೂಡ 3 ಇರಬಹುದು. ಕುಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಕುವಧಿ ಅಜ್ಞಾನ. ಗುಣಸ್ಥಾನ 1 ಮತ್ತು 2ರಲ್ಲಿ ಅಪೇಕ್ಷಾದಿಂದ. ಆಮೇಲೆ ದರ್ಶನಗಳು 3 ಇರಬಹುದು. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರುತ್ತವೆ. ಗುಣಸ್ಥಾನ 4ರ ಅಪೇಕ್ಷದಿಂದ ಅಸಂಯಮದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಲು ಸಾಧ್ಯ. ಆದ್ರೆ ಅಸಂಯಮಿಗಳಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ್ಯ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮ ಕೂಡ ಇರುವುದಿಲ್ಲ. ಒಟ್ಟು 3 ಜ್ಞಾನ, 3 ಅಜ್ಞಾನ, 3 ದರ್ಶನ 9, 5 ಲಬ್ಧಿ 14, 1 ಸಮ್ಯಕ್ತ್ವ, 15 ಭಾವಗಳು ಕ್ಷಾಯೋಪಶಮಿಕದ್ದಾಗಬಹುದು. ಆಮೇಲೆ ಔದಯಿಕ ಭಾವಗಳಲ್ಲಿ ಅಸಂಯಮಿತ ಜೀವಗಳು 4 ಗತಿಗಳಲ್ಲಿ ಇದಾವೆ. ಹಾಗಾಗಿ 4 ಗತಿಗಳು. ಕಷಾಯಗಳು 4 ಇದಾವೆ. 3 ವೇದದ ಜೊತೆಗೆ ಅಸಂಯಮ ಇದೆ. ಮಿಥ್ಯಾದರ್ಶನ ಕೂಡ ಇದೆ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 6 ಲೇಷಗಳಿವೆ. ಅಂದ್ರೆ ಹೆಚ್ಚು ಕಡಿಮೆ ಏನಾಯ್ತಿದ್ವು? ಔದಯಿಕತೆ ಎಲ್ಲಾನು ಆಯ್ತಲ್ಲ, ಇದೆ. 21 ಭಾವಗಳಾಗುತ್ತವೆ.
ಅಸಂಯಮ ಇರುವಾಗ ಪಾರಿಣಾಮಿಕ ಭಾವಗಳಲ್ಲಿ 3 ಪಾರಿಣಾಮಿಕ ಭಾವಗಳಾಗಿರಲು ಸಾಧ್ಯ. ಯಾಕಂದ್ರೆ ಗುಣಸ್ಥಾನ 1 ಕೂಡ ಅಸಂಯಮದ್ದಾಗಿರುವುದರಿಂದ, 1ರಲ್ಲಿ ಅಭವ್ಯ ಜೀವರು ಇರಲಿ ಸಾಧ್ಯ ಇರುವುದರಿಂದ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲಾ ಭಾವಗಳು ಇರಲು ಸಾಧ್ಯ. ಹಾಗಾಗಿ ಅಸಂಯಮದಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ ಎಷ್ಟು ಭಾವಗಳಾಯ್ತು? ಎಲ್ಲ ಸೇರಿ 41 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತಲ್ಲ? ಇನ್ನು ಇದರಲ್ಲಿ 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 3ನೇ ಗುಣಸ್ಥಾನ, 4ನೇ ಗುಣಸ್ಥಾನ ಬೇರೆ ಬೇರೆ ಚರ್ಚೆಗಳು. ಹಿಂದೆ ಗುಣಸ್ಥಾನ 1, 2, 3, 4 ಚರ್ಚೆ ಆಗಿದೆ ಇಲ್ಲ, ಅದೇ ಪ್ರಕಾರ ಆಗಿರುತ್ತದೆ ಅಂತ ಹೇಳಿದಾರಲ್ಲ. ಹೌದು, 5ನೇ ಗುಣಸ್ಥಾನ. 5ನೇ ಗುಣಸ್ಥಾನ ಕೂಡ ಹಾಗೆ ಹೇಳಿದ್ದಾರೆ. ಹೌದು ಹೌದು ಬೈದ, ಇದು 5ನೇ ಗುಣಸ್ಥಾನದ ಗುಣಸ್ಥಾನ 4ರದ್ದು ಹಾಗೆ ಹೇಳಿದ್ದಾರೆ. ಇದು ಅಸಂಯಮ ಅಂದ್ರೆ ಗೊತ್ತಾಯ್ತಲ್ಲ. ಅಸಂಯಮ ಅಂದ್ರೆ ಸಂಯಮ ಇಲ್ಲದೆ ಇರುವುದು. ಸಂಯಮ ಇಲ್ಲದೆ ಇರುವಂತ ಜೀವಗಳು ಎಲ್ಲಾ ಕಡೆ ಇದ್ದಾವೆ. ಆ ರೀತಿ ಅದನ್ನ ಸಾಮಾನ್ಯ ರೂಪದಿಂದ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ತಿಳಿತಾ ಇದೆ ಇಲ್ಲ? ದೇಶ ಸಂಯಮ ಮಾರ್ಗಣಿಯಲ್ಲಿ ಭಾವಗಳು 5ನೇ ಅನುಸಾರ ಇರುತ್ತದೆ. 5ನೇ ಗುಣಸ್ಥಾನದ ಅನುಸಾರ ಅಂದ್ರೆ ಮೊದಲಿಗೆ ಏನ್ ಹೇಳಿದ್ದಾರೆ, ಮಾರ್ಗಣ ವಿಷಯಗಳ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಅಂತಂದ್ರ ಗುಣಸ್ಥಾನಗಳ ಅಪೇಕ್ಷಾದಿಂದ ಭಾವಗಳನ್ನು ಹೇಳಿದ್ದಾರೆ ಇದೇ ಗ್ರಂಥದಲ್ಲಿ. ಅಲ್ಲಿ 5ನೇ ಗುಣಸ್ಥಾನದ ಏನು ವಿಷಯ ಬರ್ತದೆ ಹಾಗೆ ತಿಳ್ಕೊಡಿ ಅಂತ ಹೇಳಿದ್ದಾರೆ. ಒಮ್ಮೆ ನೋಡಿಬಿಡಿ, ಇಲ್ಲಿ ನಾವು ಚರ್ಚೆ ಮಾಡಿಬಿಡೋ. ದೇಶ ವಿರತ ಸಂಯಮ, ಸಂಯಮ, ಮಾರ್ಗಣ, ಪರ್ಯಾಪ್ತಕ ಜೀವ ಹೀಗೆ ತಗೊಳ್ಳಿ. ಆದ್ರೆ 5ನೇ ಗುಣಸ್ಥಾನ ಸಂಯಮ, ಸಂಯಮ, ಮಾರ್ಗಣ ಅಥವಾ ದೇಶ ವಿರತ ಮಾರ್ಗಣ. ಸಂಯಮ, ಸಂಯಮ, ಮಾರ್ಗಣದಲ್ಲಿ ಔಪಚಾರಿಕ ಭಾವಗಳೆಷ್ಟು ಇರಲು ಸಾಧ್ಯ? 1 ಸಮ್ಯಕ್ತ್ವ ಮಾತ್ರ. ಕ್ಷಾಯಿಕ ಭಾವಗಳಲ್ಲಿ ಕೂಡ 1 ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರ್ಬೋದು. ಮದಿ, ಶುದ್ಧ, ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. 5ನೇ ಗುಣಸ್ಥಾನದಲ್ಲಿ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು 3 ಇರಬಹುದು. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳು 5 ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲು ಸಾಧ್ಯ. ಚಾರಿತ್ರ ಇರುವುದಿಲ್ಲ. ಸಂಯಮ, ಸಂಯಮ ಇರುತ್ತದೆ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 13. ಜ್ಞಾನ 3, ಲಬ್ಧಿ 5, 11, ಸಮ್ಯಕ್ತ್ವ 1, ಸಂಯಮ, ಸಂಯಮ 1, 13 ಆಯ್ತು. ಔದೈಕ ಭಾವಗಳಲ್ಲಿ ಗತಿ 2 ಆಗ್ತವೆ. ಮನುಷ್ಯ ಮತ್ತು ತಿರ್ಯಂಚ ಗತಿಯಲ್ಲಿ ಮಾತ್ರ ದೇಶ ವಿರತ ಇದೆ. ಕಷಾಯಗಳು 4 ಇದೆ. ವೇದಗಳಲ್ಲಿ 3 ವೇದಗಳಾಗಲು ಸಾಧ್ಯ. ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ. ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭ ಲೇಷಗಳಿವೆ. ನೋಡ್ರಿ, ಗತಿ 2, ಕಷಾಯ 4, 6, ವೇದ 3, 9, 1 ಅಜ್ಞಾನ 10, 1 ಅಸಿದ್ಧತ್ವ 11, 3 ಲೇಷ 14. 14 ಔದೈಕ ಭಾವಗಳು. ಸರಿ. ಆಮೇಲೆ 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ. ಹಿಂದಿನವುಗಳೆಲ್ಲವನ್ನು ಕೂಡಿಸಿ ನೋಡಿ. 31. ಆ ಕಡೆ 15, ಈ ಕಡೆ 14, 1, 2. ಆಯ್ತಲ್ಲ, 31 ಭಾವಗಳು. ಅಷ್ಟು ಭಾವಗಳು ಆಗಲು ಸಾಧ್ಯ. ಎಲ್ಲಿ? ದೇಶ ವಿರುದ್ಧ ಗುಣಸ್ಥಾನದಲ್ಲಿ.
ತಿಳಿತು? ಈಗ ದಿನವಾಣಿ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮಧುತಮ ಮೋಹರಿ ಜನಮನ ಹಾರಿ ಕನಹರ ಹಾರಿ ಜನ್ಮ ಜರಾ ಭವ ರೋಗ ಹರಿ ಸಿಟ್ಟಯ ರಾಣಂ ದಿವ ಜೋ ನಿಂಜೋ ಪಡೈ ಸುನೈ ಮೈದಾರೈ ಜ್ಞಾನಂ ಸ್ವಕ್ಕಮನಂತಂ ದರ್ಯ ಸಾಸದ ಮೊಕ್ಕ ಪದಂ ಪಾವೈ ಸಾಸದ ಮೊಕ್ಕ ಪದಂ ಪಾವೈ. जय बोलो जिनवानी माता की जय. नमोकार मंत्र जय. ವಂದನ ಭಯಾಜಿ, ಪ್ರತಿಮಾಧಾರಿಗಳಿಗೆ ವಂದನ. ಎಲ್ಲರಿಗೂ ಜೈ ಜಿನೇಂದ್ರ. ವಂದನ. ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಜಿನೇಂದ್ರ. ಹೇಳ್ರಿ. ಪರಮೌದಾರಿಕ ಶರೀರ ಅಂದ್ರೆ ಯಾವ ತರ ಇರುತ್ತೆ ಬೀಜಿ? ನಿಗೂಢ ಜೀವಗಳಿಂದ ರಹಿತವಾಗಿರ್ತದೆ. ಆಯ್ತು, ಅದು ಗೊತ್ತಾಗುತ್ತೆ. ಅದಾದ್ರೆ ಅದ್ರ ಶರೀರ ರೂಪ ಯಾವ ಬಣ್ಣ ಅಥವಾ ಇನ್ನು ಯಾವುದೇ ರೀತಿ ಯಾವ ಶರೀರ ಇದೆ ಇಲ್ಲ ಅವ್ರದ್ದು, ಅದೇ ಶರೀರ ಒಳಗಡೆ ನಿಗೂಢ ಜೀವದಿಂದ ರಹಿತ ಆಗಿರ್ತದೆ. ಅಷ್ಟು ತೇಜಸ್ಸು ಬರೋದು ಅಂತಂದ್ರೆ ಯಾವ ತರ ಬೀಜಿ? ಅದು ತಪಸ್ಸಿನ ಮಹಿಮೆ ಇದೆ. ತಪಸ್ಸು ಮಾಡಿದವರಲ್ಲಿ ತೇಜಸ್ಸು ಇರ್ತದೆ. ಆದ್ರೆ ಈಗ ಮೂಳೆ ಅದೆಲ್ಲ ಇರುತ್ತೆ ಇದು ಶರೀರದೊಳಗೆ. ಶರೀರ ಇದೆ ಅಂದ್ರೆ ಇರುತ್ತೆ, ಆದ್ರೆ ನಿಗೂಢ ಜೀವದಿಂದ ರಹಿತ ಆಗಿರ್ತದೆ. ಅಂದ್ರೆ 14ನೇ ಗುಣ ಸ್ಥಾನದಲ್ಲಿ ನಿರ್ವಾಣ ಆದಾಗ, ಮೋಕ್ಷ ಆದಾಗ ಅದೆಲ್ಲ ಯಾವ ತರ ಏನಾಗುತ್ತೆ ಅಂದ್ರೆ ವಿಘಟಿತ ಆಗುತ್ತೆ, ಕರಗಿ ಹೋಗುತ್ತೆ. ಆಕಾಶದಲ್ಲಿ ಕರಗಿ ಹೋಗುತ್ತೆ. ಊರು ಮತ್ತು ಕೂದಲಿ ಎರಡನ್ನ ಬಿಟ್ಟು ಉಳಿದದ್ದೆಲ್ಲ ಕರಗಿ ಹೋಗ್ತದೆ. ಹೇಗೆ ಕರಗಿ ಹೋಗ್ತದೆ ಅಂತಂದ್ರೆ, ವಂದನ ಭಯಾಜಿ, ಯಾವ್ಯಾವುದನ್ನ ಬಿಟ್ಟು? ಊರು ಮತ್ತು ಕೂದಲು. ದಂತ ಇಲ್ವಾ ಭಯಾಜಿ? ಅದನ್ನೇ ನಾನು ಕೇಳೋಣ ಅಂತಿದ್ದೆ ಭಯಾಜಿ. ಕೆಲವು ಕಡೆ ದಂತ, ನಖ, ಕೇಶ ಅಂತ ಹೇಳಿದಾರಲ್ಲ, ಅದನ್ನ ನಾನು ಈ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಭಯಾಜಿ. ಮತ್ತೆ ಭಯಾಜಿ, ಅದು ಅವರು ಕೇರಳ ಜ್ಞಾನದಲ್ಲಿ ಇದು ಸಮವಸಣದಾಗ ಸ್ಫಟಿಕ ಮಣಿಮಯ ತೇಜ ಇರುತ್ತೆ ಅಂತಂದ್ರೆ, ಸ್ಫಟಿಕ ಅಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ. ಮೂಳೆ ಅದೆಲ್ಲ ನನಗೆ ಇದು ಒಂದ್ಸಲ ಯೋಚನೆ ಮಾಡಿದಾಗ ಅದೇ ಆ ಥರ ಇರುತ್ತೆ ಅಂತ ವಿಚಾರ ಬರುತ್ತೆ. ಈಗ ಒಂದು ಅಪೇಕ್ಷದಿಂದ ಹೇಗಿದೆ ಅಂತಂದ್ರೆ, ತೀರ್ಥಂಕರರ ಜನ್ಮಾತಿಶಯಗಳನ್ನ ಹೇಳುವಾಗ ಜನ್ಮದಿಂದಲೇ ಪರಮೌದಾರಿಕ ಅಂತ ಹೇಳಿದ್ದಾರೆ. ಆಮೇಲೆ ಸಾಮಾನ್ಯವಾಗಿ ಪರಮೌದಾರಿಕ ಇನ್ನು ಕೇವಲ ಜ್ಞಾನ ಆಗುವಾಗ ಆಗತ್ತೆ, ಅದು ಇನ್ನೊಂದು ವಿಶೇಷತೆ ಇದೆ. ಆ ಕೇವಲ ಜ್ಞಾನ ಆಗುವಾಗ ಏನು ವ್ಯವಸ್ಥೆ ಇದೆ, ಅದು ವ್ಯವಸ್ಥೆ ಬೇರೆ. ಜನ್ಮದಿಂದಲೇ ಇರುವಾಗ ಅವರಲ್ಲಿ ರಕ್ತವೂ ಇದೆ, ಮೂಳೆನೂ ಇದೆ, ಮಾಂಸನೂ ಇದೆ, ಎಲ್ಲನೂ ಇದೆ. ಇನ್ನು ಕೇವಲ
ಜ್ಞಾನ ಆಗುವಾಗ ಸಂಪೂರ್ಣ ನಿಗೋಧ ಜೀವದಿಂದ ರಹಿತ ಆಗೋದು ಅಂದ್ರೆ ಅದೆಲ್ಲ ಕನ್ವರ್ಟ್ ಆಗತ್ತೆ, ಬದಲಾಗತ್ತೆ, ಅದನ್ನೇ ನಾನು ಅಂದ್ಕೊತಾ ಇರೋದು ಗುರುಜಿ. ಸ್ಟ್ಯಾಂಡರ್ಡ್ ರೂಪದಲ್ಲಿ ಕನ್ವರ್ಟ್ ಆಗತ್ತೆ. ಈಗ ಹಾಲಿದೆ, ಹಾಲನ್ನ ಹೆಪ್ಪ ಹಾಕ್ತಿರಿ, ಕಾಯಿಸ್ತೀರಿ, ಕಾಯಿಸಿ ಹೆಪ್ಪ ಹಾಕ್ತಿರಿ, ಮೊಸರಾಗತ್ತೆ. ಮೊಸರನ್ನ ಮಜ್ಜಿಗೆ ಮಾಡಿ ಕಡಿತೀರಿ, ಬೆಣ್ಣೆ ಬರುತ್ತೆ. ಬೆಣ್ಣವನ್ನು ಕೂಡ ಅಗ್ನಿ ಸಂಸ್ಕಾರ ಕೊಟ್ಟಾಗ ತುಪ್ಪ ಬರುತ್ತೆ. ಹಾಲು ಬೆಳ್ಳಗಿದೆ, ತುಪ್ಪ ಬೆಳ್ಳಗಿಲ್ಲ. ಇಲ್ಲ. ಆದ್ರೆ ಹಾಲಿನಿಂದಲೇ ತುಪ್ಪದ ಅಂಶವನ್ನ ಹೊರಗೆ ತೆಗೆದಿದ್ದೀರಿ. ಅದು ಎಷ್ಟು ಹಾಲಿದೆ ಆ ಎಷ್ಟು ಎಲ್ಲಾ ಹಾಲನ್ನು ಸಮೀಕರಿಸಿ ತೆಗೆದಿದ್ದೀರಿ. ಆದರೂ ಹಾಲಿನ ಒಂದೇ ಒಂದು ಕ್ವಾಲಿಟಿ ತುಪ್ಪದಲ್ಲಿ ಇಲ್ಲ. ಇದೇ ರೀತಿ ಕೇವಲ ಜ್ಞಾನ ಆಗುವಾಗಿನ ಅವಸ್ಥೆ, ಆಗುವಕ್ಕಿಂತ ಮುಂಚಿನ ಅವಸ್ಥೆ, ಆದ ಮೇಲಿನ ಅವಸ್ಥೆ ಒಂದಕ್ಕೊಂದು ಭಿನ್ನ ಇದೆ. ಈ ತರ ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ, ಅದು ಗೊತ್ತಾಗಲ್ಲ. ಅರ್ಥ ಮಾಡ್ಕೋಬೇಕಂದ್ರೆ ಹಾಲಿನ ಗೊತ್ತಾಗತ್ತೆ. ಏನಾಗತ್ತೆ ಅಂತಂದ್ರೆ ಈಗ ಅದು ಸಂದರ್ಭ ಬಂದಾಗ ಇನ್ನೂ ಡಿಟೇಲ್ ಆಗಿ ತಗೋಬಹುದು. ನಿಗೋಧಿ ಜೀವ ಇರೋದಿಲ್ಲ ಅಂದ್ರೆ ಏನೇನಾಗ್ಬೋದು ನೀವೇ ಹೇಳಿ, ಏನೇನಾಗ್ಬೋದು? ನಿಗೋಧ ಇದೇನ್ ರಕ್ತ ಇದೆಯಲ್ಲ, ಇದು ನಿಗೋಧ ಜೀವನೇ ಇದೆ. ಹಾಗಾದ್ರೆ ಬಿಳಿ ಒಂದು ರಕ್ತ ಇರುತ್ತೆ ಅಂತೀವಿ, ಅದ್ರೊಳಗಂದ್ರೆ ಇರುತ್ತಾ ಅದು ರೇಜಿ? ತೀರ್ಥಂಕರರಿಗೆ ಜನ್ಮತಃ ಪರಮೋದಾರಿಕ ಅಂದ್ರೆ ಏನಿರ್ಬೋದು? ಬಿಳಿ ರಕ್ತ ಇರುತ್ತೆ. ಬಿಳಿ ರಕ್ತ ಇದೆ ಅಂದ್ರೆ ಜನ್ಮತಃ ಪರಮೋದಾರಿಕ ಅಂತ ಸಂಜ್ಞೆ ಇದೆ. ಸಾಮಾನ್ಯ ಔದಾರಿಕಕ್ಕೂ ಪರಮೋದಾರಿಕಕ್ಕೂ ವ್ಯತ್ಯಾಸ ಅಂತೂ ಇರಲೇಬೇಕು. ಅವರಿಗೆ ಜನ್ಮತಃ ಬೆವರು ಬರುವುದೇ ಇಲ್ಲ, ಜನ್ಮದ ಜೀವನ ಪರ್ಯಂತ. ಯಾಕೆ ಬರುವುದಿಲ್ಲ? ಅಲ್ಲಿ ಜೀವಿಗಳು ಶರೀರದಿಂದ ಬರೋಲ್ಲ. ಪರಮೋದಾರಿಕ ಶರೀರ ಪರಮೋದಾರಿಕದ ವಿಶೇಷತೆ ಇದೆ. ಸಾಮಾನ್ಯ ಔದಾರಿಕ ಇತ್ತು ಅಂದ್ರೆ ಬರಬಹುದು ಬೆವರು. ಪರಮ ಅಂದ್ರೆ ಏನಾದ್ರ ಅರ್ಥ? ಶ್ರೇಷ್ಠ. ಔದಾರಿಕನೇ ಇದೆ, ಅವ್ರದ್ದು ಔದಾರಿಕನೇ ಇದೆ, ಬೇರೆದೇನಲ್ಲ. ಔದಾರಿಕದಲ್ಲಿ ಸುಪ್ರೀಂ ಇದೆ. ಕರೆಂಟ್ ಪಾಸ್ ಆಗುವುದರಲ್ಲಿ ಅಲ್ಯೂಮಿನಿಯಂ ತಂತಿನೂ ಇದೆ, ಕಬ್ಬಿಣದ ತಂತಿನೂ ಇದೆ, ತಾಮ್ರದ ತಂತಿನೂ ಇದೆ, ಚಿನ್ನದ ತಂತಿನೂ ಮಾಡಬಹುದು. ತಿಳಿದ್ರಿ? ಎಲ್ಲವೂ ಲೋಹಗಳೇ. ಇಲ್ಲಿಯೂ ಕೂಡ ಹಾಗೆ, ಎಲ್ಲವೂ ಶರೀರಗಳೇ, ಔದಾರಿಕಗಳೇ. ನಮ್ಮದು ಅದೇ, ಅವರದು ಅದೇ. ಆದ್ರೆ ಅವರದು ಸುಪ್ರೀಂ ಇದೆ, ನಮ್ದು ಸಾಮಾನ್ಯ ಇದೆ. ನೋಡ್ರಿ, ಅವ್ರದ್ದು ಆ ಪುಣ್ಯದ ವಿಶೇಷತೆ ಹೇಗಿದೆ ಅಂದ್ರೆ, ನಾವು ಇನ್ನೂ ಒಂದು ಆಂಗಲ್ ಮುಂದೆ ಹೋದ್ರೆ ಅವ್ರ ವಿಶೇಷತೆ ಯಾವ ರೀತಿ ಭಿನ್ನತೆ ತಗೊಳ್ಬೇಕು, ಪ್ರತಿಯೊಂದರಲ್ಲೂ ಭಿನ್ನತೆಯನ್ನ ತಗೊಳ್ಬೇಕು. ಅವರಲ್ಲಿ ಯಾಕೆ ತಗೊಳ್ಬೇಕು ಅಂದ್ರೆ, ಅವ್ರ ಗರ್ಭಾವಸ್ಥೆಯಲ್ಲಿ ಇರುವಾಗ್ಲೇನೆ ಹೇಗಿದ್ದಾರೆ ಗರ್ಭದಲ್ಲಿ? ಪದ್ಮಾಸನ. ಅದು ನಾವ್ ಈಗ ಪದ್ಮಾಸನ ಹಾಕಿ ಕೂಡ್ಬೇಕಂದ್ರೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೂಡ್ಬೋದು ನಾವು? ಅವರ ಇಡೀ ಗರ್ಭಾವಸ್ಥೆಯಲ್ಲಿ ಪದ್ಮಾಸನ ಸಹಿತಿದ್ದಾರೆ. ಗರ್ಭದಲ್ಲಿರುವ ಶಿಶು ಪದ್ಮಾಸನದಲ್ಲಿದೆ, ಅವರಿಗೆ ಯಾವುದೇ ಅಲ್ಲಿ ಅಡಚಣೆಗಳಿಲ್ಲ. ಇಂತಹ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪುಣ್ಯಶಾಲಿ ಉಳ್ಳಂತಹ ಜೀವ ಜನ್ಮತಃ ಪರಮೌದಾರಿಕವನ್ನ ಹೊಂದಿರ್ತದೆ. ಅಂದ್ರೆ ಸಾಮಾನ್ಯರಲ್ಲಿ ಆಗುವ ಲೋಪದೋಷಗಳು ಅವರಲ್ಲಿ ಆಗುವುದಿಲ್ಲ. ಇದನ್ನು ಮಾತ್ರ ನಾವು ಹೇಳ್ಬಹುದು. ಇನ್ನು ಕೇವಲ ಜ್ಞಾನ ಆದಾಗ ಇನ್ನೂ ಸ್ಟ್ಯಾಂಡರ್ಡ್ಗೆ ಬಂದ್ಬಿಡ್ತದೆ. ಅಲ್ಲಿ ಏನೇನೋ ಒಂದಷ್ಟು ಉಳಿದಿದೆ, ಅದೆಲ್ಲ ಕೇವಲ ಆಗಿಬಿಡ್ತದೆ.